ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾರ್ಯಕ್ರಮ ಶುರು ಮಾಡಬೇಕು. ಏನ್ರಿ ಮುಳ್ಳಿ ವಿಶೇಷ? ಫಸ್ಟ್ ನಮ್ಮ ಎಲ್ಲ ಒಗ್ಗರಣೆ ಡಬ್ಬಿ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮ ಶುರು ಮಾಡಬೇಕು. ಏನ್ರಿ ಮುಳ್ಳಿ ಏನ್ ವಿಶೇಷ? ಯಾರನ್ನ ಕರೆಸಿ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀರಾ ಹೊಸ ವರ್ಷದಲ್ಲಿ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ಬೇಕು ಅಂತ ನಾವು ಅನ್ಕೊಂಡಿದೀವಿ. ವೈವಿಧ್ಯಮಯ ಅಡುಗೆ ಅಂದ ತಕ್ಷಣ ಜ್ಞಾಪಕ ಬರದೆ ಸುಚಿತ್ರಾ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ 2014 ಹೊಸ ವರ್ಷನ ಶುರು ಮಾಡ್ತಾ ಇದೀವಿ. ಬೇಗ ಬೇಗ ಪೆನ್ನು ಪುಸ್ತಕ ತಗೊಳ್ಳಿ. ಸುಚಿತ್ರಾ ಏನ್ ಮಾಡ್ತಾರೋ ಬರ್ಕೊಳ್ಳಿ. ಮಾಡಿದ್ದನ್ನ ನಿಮ್ಮಲ್ಲಿ ಟ್ರೈ ಮಾಡಿದ್ಮೇಲೆ ಡೌಟ್ ಇದ್ರೆ ನಮಗೆ ಫೋನ್ ಮಾಡಿ. ಖಂಡಿತವಾಗ್ಲೂ ನಿಮ್ ಡೌಟ್ ನ ನಾವು ಸಾಲ್ವ್ ಮಾಡ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಮತ್ತೊಮ್ಮೆ ಸುಚಿತ್ರಾ ಅವ್ರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ಕಾರ. ಹೊಸ ವರ್ಷ ಶುಭಾಶಯ. ನಿಮ್ಗೂ ಸಹ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಹೊಸ ವರ್ಷದ ಶುಭಾಶಯಗಳೊಂದಿಗೆ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಸುಚಿತ್ರಾ, ಫಸ್ಟ್ ಹೊಸ ವರ್ಷದಲ್ಲಿ ಮೊದಲನೇ ಕಾರ್ಯಕ್ರಮ ನೀವೇ ಶುರು ಮಾಡ್ತಾ ಇದ್ದೀರಾ. ಏನ್ ಮಾಡ್ತಾ ಇದ್ದೀರಾ ಹೇಳಿ ಸುಚಿತ್ರಾ? ಹೊಸ ವರ್ಷದಲ್ಲಿ ಸ್ವೀಟ್ಸ್ ಇಂದ ಸ್ಟಾರ್ಟ್ ಮಾಡ್ಬೇಕು ಅಂತ. ಸೊ ಎಗ್ಲೆಸ್ ಚಾಕ್ಲೇಟ್ ಪುಡಿಂಗ್ ತೋರಿಸ್ಬೇಕು. ನಾನು ಅನ್ಕೊಂಡೆ ಹೊಸ ವರ್ಷ ಏನಿದಿನ ಶುರು ಮಾಡ್ತೀರಾ ಅಂತ. ಇಲ್ಲ, ಸಿಹಿಯಿಂದ ಶುರು ಮಾಡ್ಬೇಕು. ಓಕೆ, ನಾವೆಲ್ಲ ಸ್ವಲ್ಪ ಖಾರದವರಲ್ವಾ, ಅದಕ್ಕೆ ಖಾರ ಗಿರ ತಂದ್ಬಿಟ್ಟಿರ ಅಂತ ನೋಡ್ತಾ ಇದ್ದೆ, ಕಾಣಿಲ್ಲ. ಓಕೆ, ಏನ್ ಮಾಡ್ತಾ ಇದ್ರಿ ಇವತ್ತು ನೀವು? ಎಗ್ಲೆಸ್ ಚಾಕ್ಲೇಟ್ ಪುಡಿಂಗ್. ಇದು ಚಾಕ್ಲೇಟ್ ಪುಡಿಂಗ್ ಮಾಡ್ತಾ ಇದ್ದೀರಾ? ಚಾಕ್ಲೇಟ್ ಪುಡಿಂಗ್ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದು ಇದೆ ಎಗ್ಲೆಸ್. ಅಲ್ಲಿ ಇಲ್ದಿರೋರ್ಗೂ ಇಷ್ಟ ಆಗುತ್ತೆ. ಎಂತಾರು ಬೇಕಾದ್ರೂ ತಿನ್ಬಹುದು. ಓಕೆ, ಚಾಕ್ಲೇಟ್ ಪುಡಿಂಗ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಎಗ್ಲೆಸ್ ಚಾಕ್ಲೇಟ್ ಪುಡಿಂಗ್ ಬೇಕಾಗುವ ಸಾಮಗ್ರಿಗಳು: ಸಕ್ಕರೆ, ಹಾಲು, ವೆನಿಲಾ ಕಸ್ಟರ್ಡ್ ಪೌಡರ್, ಕೋಕೋ ಪೌಡರ್, ಬಾದಾಮಿ, ಬೆಣ್ಣೆ, ಉಪ್ಪು. ಓಕೆ, ಏನ್ ಕೊಡ್ಲಿ ಮೇಡಮ್ ನಿಮ್ಗೆ ಮಾಡಕ್ಕೆ? ಜಾರ್ ಕೊಡಿ. ಶುಗರ್ನ ಪೌಡರ್ ಮಾಡ್ಕೊಂಡು. ಓಕೆ, ಎಷ್ಟು ಸ್ಪೂನ್ ಸಕ್ಕರೆ ಹಾಕಿದ್ರಿ? 6 ಸ್ಪೂನ್ಸ್ ತಗೊಂಡಿದ್ದೀನಿ. ಓಕೆ, ರೆಡಿ. ಇದನ್ನ ಸಕ್ಕರೆನ ಪುಡಿ ಮಾಡ್ಕೊಳ್ಳಿ, ದಯವಿಟ್ಟು ಮಾಡ್ಕೊಳ್ಳಿ. ಆಯ್ತಾ ಪೌಡರ್? ಪೌಡರ್ ಆಗಿ. ಓಕೆ, ಬನ್ನಿ. ಫಸ್ಟ್ ಈಗ ಒಂದ್ ಸ್ವಲ್ಪ ಹಾಲು ಕಾಯಕ್ಕೆ ಇಟ್ಬಿಡೋಣ. ಇಲ್ಲಿ 1.5 ಕಪ್ ಕೆನೆ ಬರಿತ ಹಾಲು ತಗೋತಾ ಇದೀನಿ. ಓಕೆ, ಅರ್ಧ ಕಪ್ ಮಿಕ್ಸ್ ಮಾಡೋದಕ್ಕೆ ತಗೋತೀನಿ. 1 ಕಪ್ ನ ಬೆಚ್ಚಗೆ ಮಾಡ್ತೀನಿ. ಓಕೆ, ಮಾಡಿ. ಒಂದ್ ಕಪ್ ಹಾಲು ಇಟ್ಟಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ಈಗ ಹೇಳಿ. 3 ಸ್ಪೂನ್ ವೆನಿಲಾ ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ. ಒಂದು ಎಲ್ಲರಿಗೂ ಇಷ್ಟ ಆಗುತ್ತೆ ವೆನಿಲಾ ಅಲ್ಲ? ವೆನಿಲಾ ಫ್ಲೇವರ್ ಇಷ್ಟ ಆಗುತ್ತಲ್ಲ ಅದು? ಹೌದು. 3 ಸ್ಪೂನ್ ವೆನಿಲಾ ಕಸ್ಟರ್ಡ್ ಪೌಡರ್. ಓಕೆ, 3 ಸ್ಪೂನ್ ಕೋಕೋ ಪೌಡರ್. ಅಂತೂ ಹೊಸ ವರ್ಷದಲ್ಲಿ ಫುಡ್ಡಿಂಗ್ ಎಲ್ಲ ತೋರಿಸ್ಕೊಂಡು ನೀವು ಒಂದೊಳ್ಳೆ ಡೆಸರ್ಟ್ ಇದು, ಡಿಫ್ರೆಂಟ್ ಆಗಿರುತ್ತೆ. ಎಸ್, ಖಂಡಿತ. ಅದರಲ್ಲೂ ಇದು ಎಗ್ಲೆಸ್. ವೆಜಿಟೇರಿಯನ್ ಸಹ ಮನೇಲಿ ಮಾಡ್ಕೋಬಹುದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಪಿಂಚ್ ಆಫ್ ಸಾಲ್ಟ್ ಅಷ್ಟೇ, ಸ್ವಲ್ಪ ಸ್ವೀಟ್ ಎನ್ಹಾನ್ಸ್ ಆಗುತ್ತೆ ಜಾಸ್ತಿ, ಅದರಿಂದ ಸ್ವಲ್ಪ ಉಪ್ಪು, ಮತ್ತೆ ಪುಡಿ ಮಾಡಿರಂತ ಸಕ್ಕರೆ. ಎಷ್ಟು ಹಾಕ್ಬೇಕು? ಇದು 5 ಸ್ಪೂನ್ ಅಥವಾ 6 ಸ್ಪೂನ್. ನಾನು 6 ಸ್ಪೂನ್ ತಗೊಂಡಿದ್ದೀನಿ. ಅದೊಂಥರ ಜಿಲ್ಜಿರ ಅನ್ನಂಗ್ ಆಗುತ್ತಲ್ಲ, ಹೆಂಗ್ ಮಾಡ್ತೀರಾ ಅದನ್ನ? ಅದ್ ಸೆಟ್ ಮಾಡ್ಬೇಕು. ಇವಾಗ ಇದಕ್ಕೆ ಅರ್ಧ ಕಪ್ ಹಾಲು ಹಾಕಿ ಮಿಕ್ಸ್ ಮಾಡ್ತೀನಿ. ಅಂತೂ ಏನೇನೋ ಹೊಸದೆಲ್ಲ ಕಲ್ತ್ಕೊಂಡ್ ಬಂದ್ಬಿಟ್ಟು ನೀವು ಹೊಸದೆಲ್ಲ ತೋರಿಸ್ತಾ ಇರ್ತೀರಾ ನಮ್ಗೆ. ಹೌದು, ಇನೋವೇಟಿವ್ ಆಗಿರ್ಬೇಕು. ಎಲ್ಲಾರು ಮನೇಲಿ ಮಾಡ್ಬೇಕು ಹೊಸದಾಗಿ. ಹೊಸ ವರ್ಷಕ್ಕೆ ಹೊಸ ಸ್ವೀಟು. ಖಂಡಿತ ಖಂಡಿತ ಖಂಡಿತ. ಸಕ್ಕರೆ ಮತ್ತೆ ಕೋಕೋ ಪೌಡ್ರು ಮತ್ತೆ ಇನ್ನೊಂದಿರೋದು ವೆನಿಲಾ ಕಸ್ಟರ್ಡ್ ಪೌಡರ್. ಕಸ್ಟರ್ಡ್ ಪೌಡರ್. ಓಕೆ, 3 ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು, ಚಿಟಿಕೆ ಉಪ್ಪು ಅಷ್ಟೇ. ಓಕೆ, ಇವಾಗ ಇದು ಸಿಮ್ ಮಾಡಿ ಹಾಲ್ನ ಕೈಯಲ್ಲಿ ಇರಬಾರ್ದು, ಲೋ ಫ್ಲೇಮ್ ಮಾಡ್ಕೋಬೇಕು. ಆಯ್ತು. ಲೋ ಫ್ಲೇಮ್ ಮಾಡಿ ಮಿಕ್ಸ್ಚರ್ ನ ಹಾಕ್ತಾ ಇದ್ದೀನಿ. ಸಿಮ್ಮಲ್ಲೇ ಇರ್ಲಾ? ಸಿಮ್ಮಲ್ಲಿ ಚೂರು ಮಾಡಿ. ಇದು ಗಟ್ಟಿ ಬರ್ಬೇಕೀಗ. ಹೌದಾ? ಓ, ಇದು ಗಟ್ಟಿ ಬಂದು ಫ್ರೀಜ್ ಅಲ್ಲಿ ಇಟ್ಟಾಗ ಆತರ ಆಗುತ್ತೆ, ಜಲ್ ಜಲ್ ತರ. ಇದಕ್ಕೆ ಇನ್ನೇನ್ ಹಾಕ್ತೀರಾ ನೀವು? ಏನ್ ಹಾಕಲ್ಲ, ಬಟರ್ ಒಂದ್ ಹಾಕ್ತೀನಿ ಲಾಸ್ಟ್ ಅಲ್ಲಿ. ಹೀಗೆ ತಿರ್ಗಿಸ್ತಾನೆ ಇದು ಗಟ್ಟಿ ಬರ್ಬೇಕು ನಮ್ಗೆ. ಹೌದಾ? ಇಷ್ಟ ಗಟ್ಟಿ ಆಗೋಯ್ತಲ್ಲಪ್ಪ ನೋಡಿ. ಚಾಕ್ಲೇಟ್ ತಿನ್ಬೇಕು ಅನ್ಸ್ತಾ ಇದಲ್ಲ ಫ್ಲೇವರ್ ಅಲ್ಲಿ. ಹೌದೌದು. ಇದು ಕಂಟಿನ್ಯೂಸ್ ತಿರುಗಿಸ್ತಾ ಇರ್ಬೇಕು. ಮತ್ತೆ ಫ್ಲೇಮ್ ಹೈ ಮಾಡ್ಕೋಬಾರ್ದು. ಈ ಮಾಲ್ಗಳೆಲ್ಲ ಚಾಕ್ಲೇಟ್ ಒಂದು ಇಟ್ಟಿರ್ತಾರೆ ಗೊತ್ತಾ? ಅದೇನೋ ಕೇಕ್ ಎಲ್ಲ ಅದ್ಕೊಡ್ತಾ ಇರ್ತಾರೆ, ಬಿಸ್ಕೆಟ್ ಎಲ್ಲ ಅದ್ಕೊಡ್ತಾ ಇರ್ತಾರೆ, ಆತರ ಆಗೋಯ್ತಲ್ರಿ ಇದು. ನೋಡಿ, ಇಷ್ಟು ತಿಕ್ಕಾದ್ಮೇಲೆ 1 ಸ್ಪೂನ್ ಬಟರ್ ಹಾಕಿ ತಿರ್ಸ್ಬೇಕಾ ತಿರ್ಗಾ? ಚೆನ್ನಾಗಿ ಮಿಕ್ಸ್ ಮಾಡಿ. ಶೈನಿಂಗ್ ಬರ್ತಾ ಇದೆಯಲ್ಲ ಸ್ವಲ್ಪ? ಬೆಣ್ಣೆ ಹಾಕಿದ ತಕ್ಷಣ ಅದು ಗ್ಲಾಸ್ ಬರುತ್ತೆ. ಒಂದ್ ಲೆವೆಲ್ಗೆ ಬಂತ್ರಿ. ಅದು ಸೈಡ್ಸ್ ಬಿಡ್ಬೇಕು. ಪುಡಿಂಗ್ ಆಗಿದೆ ಸರಿ ಹಿಂಗಂದ ಎಲ್ಲಾ ಬರ್ತಾ ಇರುತ್ತೆ, ಮೈಸೂರು ಪಾಕ್ ಮಾಡೋ ತರ. ಆಫ್ ಮಾಡ್ಬಿಡ? ಆಫ್ ಮಾಡಿ ಸಾಕು. ಓ, ಎಷ್ಟು ಮಾಡ್ಬೇಕಿದೆ ಇದಕ್ಕೆ? ಇದನ್ನ ಒಂದಕ್ಕೆ ಚಿಲ್ ಮಾಡ್ಬೇಕು.
ಈ ಪ್ಲೇಟ್ಗೆ ಹಾಕೊಂಡು ಒಂದು 10-15 ನಿಮಿಷ ಫ್ರೀಜರ್ ನಲ್ಲಿ ಇಟ್ರೆ ಇಲ್ಲ 1 hour ಚೆನ್ನಾಗಿ ಚಿಲ್ ಮಾಡಿದ್ರೆ ಚೆನ್ನಾಗಿರುತ್ತೆ. ತಣ್ಣಗಾಗ್ಬಿಟ್ಟಿದೆಯಲ್ಲ ಮತ್ತೆ 1 hour ಫ್ರೀಜರ್. ಓಕೆ 1 hour ಫ್ರೀಜರ್ ಇಟ್ರೆ ತುಂಬಾ ಸಖತ್ತಾಗಿರುತ್ತೆ. ತಿಂತಾ ಇದ್ರೆ ಒಳಗೋಗೋದೇ ಗೊತ್ತಾಗಲ್ಲ. ಒಬ್ರು ಒಂದು ಬಟ್ಲುನು ಖಾಲಿ ಮಾಡ್ಕೋಬಹುದು. ಆದ್ರೆ ಫಸ್ಟ್ ಮನೇಲಿ ಮಾಡ್ಕೊಳ್ಳಿ. 1 ಬಟ್ಲಲ್ಲ 2 ಬಟ್ಲು ತಿನ್ಬೋದು. ಇದಕ್ಕೇನೋ ಮಾಡ್ತೀವಿ ಅಂದ್ರೆ ತಿರ್ಗಾ ಗಾರ್ನಿಶ್ ಮಾಡ್ತೀನಿ. ನಾನು ಇಲ್ಲಿ ಬಾದಾಮ್ ಫ್ಲೇಕ್ಸ್ ತಗೊಂಡಿದ್ದೀನಿ. ಅದು ಸ್ವಲ್ಪ ಸುಮ್ಮನೆ ಗಾರ್ನಿಶ್ಗೆ ಅಷ್ಟೇ. ಎಗ್ಲೆಸ್ ಚಾಕ್ಲೇಟ್ ಪುಡಿಂಗ್ ಟೇಸ್ಟ್ ಮಾಡಿ ಹೇಳಿ. ಯೂಶಲಿ ಇದಕ್ಕೆ ಎಗ್ ಹಾಕ್ತಾರೆ, ಅದು ಇನ್ನೊಂಥರ ಟೇಸ್ಟ್ ಇರುತ್ತೆ. ಇದು ಎಗ್ ಹಾಕ್ತೆ ಮಾಡಿರುವಂತದ್ದು. ಹೊಸ ವರ್ಷದಲ್ಲಿ ಎಗ್ ಹಾಕ್ತೆ ಒಂದು ವೆನಿಲಾ ಚಾಕ್ಲೇಟ್ ಪುಡಿಂಗ್ ನ ತೋರಿಸಿದ್ದಾರೆ. ತುಂಬಾ ಸಖತ್ತಾಗಿರುತ್ತೆ. ಮಕ್ಕಳಿಂದ ದೊಡ್ಡವರು ಎಲ್ಲರಿಗೂ ಸಹ ಇಷ್ಟ ಆಗುವಂತ ಈ ಪುಡಿಂಗು ಯಾವ ರೀತಿ ಮಾಡಿದ್ರು ಸುಚಿತ್ರ, ಎಷ್ಟು ಈಸಿಯಾಗಿ ಮಾಡಿದ್ರು ನೀವು ಕಲ್ತ್ಕೋಬೇಕು ಅಂತ ಆಸಕ್ತಿ ಇದ್ರೆ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಎಗ್ಲೆಸ್ ಚಾಕ್ಲೇಟ್ ಪುಡಿಂಗ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ 6 ಸ್ಪೂನ್ ಸಕ್ಕರೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ 1 ಕಪ್ ಹಾಲು ಹಾಕಿ ಕಾಯಿಸಿ. ಒಂದು ಬೌಲ್ಗೆ 3 ಸ್ಪೂನ್ ವೆನಿಲಾ ಕಸ್ಟರ್ಡ್ ಪೌಡರ್, 3 ಸ್ಪೂನ್ ಕೋಕೋ ಪೌಡರ್, ಚಿಟಿಕೆ ಉಪ್ಪು, ಪುಡಿ ಮಾಡಿಕೊಂಡ 6 ಸ್ಪೂನ್ ಸಕ್ಕರೆ, ಅರ್ಧ ಕಪ್ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಳಿದ ಹಾಲಿಗೆ ಹಾಕಿ ಗಟ್ಟಿಯಾಗುವ ತನಕ ಚೆನ್ನಾಗಿ ಕಲಸಿ. ಇದಕ್ಕೆ 1 ಸ್ಪೂನ್ ಬೆಣ್ಣೆ ಹಾಕಿ ಮಿಕ್ಸ್ ಮಾಡಿ 1 ಗಂಟೆ ಫ್ರಿಡ್ಜ್ ನಲ್ಲಿಡಿ. ಕೊನೆಯಲ್ಲಿ ಬಾದಾಮಿ ಚೂರು ಹಾಕಿದರೆ ಹೊಸ ವರ್ಷದ ಸ್ಪೆಷಲ್ ಎಗ್ಲೆಸ್ ಚಾಕ್ಲೇಟ್ ಪುಡಿಂಗ್ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಚಿತ್ರ ಅವರು ಪುಡಿಂಗ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಆ ಕಡೆಯಿಂದ ಒಬ್ರು ಫೋನ್ ಮಾಡಿ ಏನೋ ಸ್ವಲ್ಪ ಡೌಟ್ ಇದೆ ಸುಚಿತ್ರ ಹತ್ರ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ದಾರೆ. ನೋಡೋಣ, ಫೋನ್ಗೂ ನಮಗೂ ಸ್ವಲ್ಪ ಮೊದಲಿಂದ ಸ್ವಲ್ಪ ಜಾಸ್ತಿ ಪ್ರೀತಿ. ನೋಡೋಣ ಯಾರು ಈ ಫೋನ್ ಅಲ್ಲಿ ಏನ್ ಮಾತಾಡ್ತಾ ಇದಾರೆ ಅಂತ. ಹಲೋ ಹಲೋ, ನಮಸ್ಕಾರ ಮೇಡಮ್. ಸರ್ ನನ್ನ ಹೆಸರು ಗುಣವತಿ ಅಂತ ಸರ್. ಗುಣವತಿ, ನಾ ಮುರಳಿ ಮಾತಾಡ್ತಾ ಇದ್ದೀನ್ರಿ. ಸರ್ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತೀರಾ ಸರ್ ಪ್ರೋಗ್ರಾಮ್ ನ ನೀವು. ಓಕೆ ಗುಣವತಿ ಅವರೇ ಹೇಳಿ, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ ನೀವು? ನೀವು ಮಾಡೋ ಸ್ಟೈಲ್ ತುಂಬಾ ಚೆನ್ನಾಗಿರುತ್ತೆ ಸರ್. ಏನ್ ಮೇಡಮ್? ನೀವು ಮಾಡೋ ಸ್ಟೈಲ್ ತುಂಬಾ ಚೆನ್ನಾಗಿರುತ್ತೆ. ಅಯ್ಯೋ ಸ್ಟೈಲ್ ಏನ್ರಿ? ಗುಣವತಿ ಅವ್ರು ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಿ? ಮನೆ ಹೊರಗಡೆ ಸರ್. ಹೊಸಕೆರೆಯಿಂದ ಫೋನ್ ಮಾಡ್ತಾ ಇದ್ದೀರಾ? ಹೌದು ಸರ್. ಓಕೆ, ನೋ ಪ್ರಾಬ್ಲಮ್. ಏನ್ ಡೌಟ್ ಇದೆ ಅಂತ ಕೇಳಿ. ಸುಚಿತ್ರ ಅವ್ರು ನಮ್ಮ ಪಕ್ಕದಲ್ಲೇ ಇದ್ದಾರೆ. ಸುಚಿತ್ರ ಅವ್ರು ನಿಮ್ಮ ಪ್ರಶ್ನೆಯನ್ನ ಕೇಳಿಸ್ಕೊಳ್ತಾ ಇದ್ದಾರೆ. ಹೇಳಿ ಮೇಡಮ್. ಮೇಡಮ್ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ, ಅಡಿಗೆ ಎಲ್ಲ ಇಷ್ಟ ಆಗುತ್ತೆ ನಿಮ್ದು ನಮ್ಗೆ. ಹೌದಾ? ಥ್ಯಾಂಕ್ ಯು. ಕೇಕ್ ಮಾಡಿದ್ರಲ್ಲ ಮೇಡಮ್ ನೀವು ಅವತ್ತು? ಯಾವ ಕೇಕ್ ಹೇಳಿ? ಇದು ಕೇಕ್ ಹೆಸರು ನೋಡ್ಕೊಂಡಿಲ್ಲ ನಾನು. ಕೇಕ್ ಸಿಂಪಲ್ ಆಗಿತ್ತು, ಬಟ್ ಚೆನ್ನಾಗಿತ್ತು ಅದು. ಗುಣವತಿ ಅವರೇ ಯಾವತ್ತು ಬಂದಿದ್ದು ಅಂತ ಡೇಟ್ ಹೇಳ್ಬೋದಾ? ಪ್ಲಮ್ ಕೇಕ್. ಡೇಟ್ 24th ಮೇಡಮ್. 24th? ಓಕೆ, 24th ಬಂದಿರೋ ಅಂತ ಕೇಕಿನ ಬಗ್ಗೆ ಮಾಹಿತಿ ಬೇಕು ನಿಮ್ಗೆ. ಏನ್ ಡೌಟ್ ಇದೆ ಅದ್ರೊಳಗೆ ಹೇಳಿ. ಮೇಡಮ್ ಅದು ಅರ್ಧ ನೋಡಿದೆ, ಮೈದಾ ಕಪ್ ಜೊತೆಗೆ ಸಕ್ಕರೆ ಪುಡಿನ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರೋದು. ಬಟ್ ಅದು ಇದ್ ಮಾಡಿದ್ರಲ್ಲ, ಮೊಟ್ಟೆನಲ್ಲಿ ಗ್ರೈಂಡ್ ಮಾಡಿದ್ರಲ್ಲ, ಆಮೇಲೆ ಹೇಗ್ ಮಾಡಿದ್ರಿ ಅಂತ ಬೇಕಿತ್ತು. ಅದೇ ಮೊಟ್ಟೆನೆ ಹೊಡೆದು ಹಾಕ್ತೀರಾ ಅದಕ್ಕೆ ಮೈದಾ ಮಿಕ್ಸ್ಚರ್ಗೆ ನೀವು. ಆಮೇಲೆ ಅದಕ್ಕೆ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಎಲ್ಲ ಹಾಕೋದ್ ನೋಡಿದ್ದೀರಾ? ಅದು ನೋಡಿದೆ ಮೇಡಮ್. 1 ಸ್ಪೂನ್ ಬೇಕಿಂಗ್ ಪೌಡರು, ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ. ಅದಾದ್ಮೇಲೆ ಚಕ್ಕೆ ಪುಡಿ ಹಾಕೋಬೇಕು. 1 ಟೀ ಸ್ಪೂನ್ ಚಕ್ಕೆ ಪುಡಿ. ಮಾಮೂಲಿ ಚಕ್ಕೆ ಇರುತ್ತಲ್ಲ ಮನೇಲಿ, ಪುಡಿ ಮಾಡಿ 1 ಟೀ ಸ್ಪೂನ್ ಹಾಕೊಳ್ಳಿ ಅದಕ್ಕೆ. ಆಯ್ತು ಮೇಡಮ್. ಅದಾದ್ಮೇಲೆ ನಾನು ಕ್ಯಾರಮೆಲ್ ಸಿರಪ್ ಅಂತ ಹೇಳಿದೆ ಅದಕ್ಕೆ. ಮೇನ್ ಅದೇನೆ ಪ್ಲಮ್ ಕೇಕ್ಗೆ. ಕ್ಯಾರಮೆಲ್ ಸಿರಪ್ ಮಾಡೋದು ಹೇಗೆ ಮೇಡಮ್ ಅದು? ಅದು ಏನಂದ್ರೆ 1/4 ಕಪ್ ಸಕ್ಕರೆ ತಗೋತೀರಾ ನೀವು. 1/4 ಕಪ್ ಸಕ್ಕರೆಗೆ 1 ಟೀ ಸ್ಪೂನ್ 1 ಚಮಚ ನೀರಷ್ಟೇ. 1 ಚಮಚ ನೀರ್ ಹಾಕಿ ಅದು ಲೈಟ್ ಆಗಿ ಬ್ರೌನ್ ಆಗ್ಬೇಕು. ಅಲ್ಲಿವರೆಗೂ ರೋಸ್ಟ್ ಮಾಡ್ಬೇಕು ನೀವು. ಲೈಟ್ ಆಗಿ ಬ್ರೌನ್ ಆದ ತಕ್ಷಣನೇ ಅರ್ಧ ಕಪ್ ಬೆಚ್ಚಗಿರೋ ನೀರ್ ಹಾಕ್ಬೇಕು. ಅರ್ಧ ಕಪ್ ಬೆಚ್ಚಗಿರೋ ನೀರ್ ಹಾಕಿ ಆಫ್ ಮಾಡ್ಬಿಟ್ರೆ ಅದೇ ಕ್ಯಾರಮೆಲ್ ಸಿರಪ್. ಓಕೆ ಮೇಡಮ್. ಓಕೆ ಓಕೆ. ಆಮೇಲೆ ವೆನಿಲಾ ಎಕ್ಸ್ಟ್ರಾಕ್ಟ್ ಏನೋ ಹಾಕ್ಬೇಕು ಅಂತ ಹೇಳಿ. ವೆನಿಲಾ ಎಸೆನ್ಸ್ 1 ಟೀ ಸ್ಪೂನ್ ಹಾಕಿ. 1 ಟೀ ಸ್ಪೂನ್ ಹಾಕ್ಬೇಕು. ಆಮೇಲೆ ಫ್ರೂಟ್ಸ್ ಆಪಲ್ ಜ್ಯೂಸ್ ಜಾಸ್ತಿ ಟೈಮ್ ಅಲ್ಲಿ ನೆನ್ಸಿಡ್ಬೇಕಾ ಅಥವಾ? ಇಲ್ಲ, ಜಾಸ್ತಿ ಟೈಮ್ ನೆನ್ಸಿಟ್ರು ನಿಮ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ನೆಲ್ಲ ಆಪಲ್ ಜ್ಯೂಸ್ ಅಥವಾ ಗ್ರೇಪ್ ಜ್ಯೂಸ್ ಅಲ್ಲಿ ನೆನ್ಸಿ ಇಟ್ಟರೆ ಸಾಫ್ಟ್ ಆಗೂ ಇರುತ್ತೆ, ತಿನ್ನಕ್ಕೆ ಚೆನ್ನಾಗಿ ಬರುತ್ತೆ. ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಓಕೆ ಮೇಡಮ್, ತುಂಬಾ ಥ್ಯಾಂಕ್ಸ್ ಮೇಡಮ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಗುಣವತಿ ಅವರೇ. ಇನ್ನೊಂದ್ಸರಿ ಡೌಟ್ ಇದ್ರೆ ಫೋನ್ ಮಾಡಿ. ತಿನ್ಬೇಕು ಅನ್ಸಿದ್ರೆ ನಮ್ಮ ಅಡುಗೆ ಮನೆಗೆ ಬನ್ನಿ, ಒಂದ್ಸರಿ ಟೇಸ್ಟ್ ಮಾಡ್ಕೊಂಡು ಹೋಗಿ. ಓಕೆ ಸರ್, ಖಂಡಿತ ಥ್ಯಾಂಕ್ಸ್. ನೀವು ಅಟ್ಲೀಸ್ಟ್ ನಮ್ಗೆ ಈ ತರ ಒಂದು ಕಾಲ್ ಕಳ್ಸಿಕೊಡ್ರಲ್ಲ, ಮಾತಾಡೋದಕ್ಕೆ ರಿಪೀಟ್ ಆಗಿದೆ ಪ್ರೋಗ್ರಾಮ್ ನಮಗೆ. ತುಂಬಾ ಥ್ಯಾಂಕ್ಸ್ ಸರ್. ಹೊಸ ವರ್ಷ ಬಂದಿದೆ, ಇವತ್ತಿಂದ ಹೊಸ ವರ್ಷ ಶುರು ಆಗಿದೆ. ನಿಮ್ ಮನೆಯವ್ರಿಗೆ ಯಾವ್ದೋ ಮಗು ಮಾತಾಡ್ತಾ ಇದೀರಾ? ನಿಮ್ಮ ಮಗುನಾ? ಮಕ್ಕಳೆಲ್ಲ ಸರ್ ತುಂಬಾ ಗಲಾಟೆ ಮಾಡ್ತಾ ಇದ್ರೆ. ಹೌದಾ? ಓಕೆ, ನಿಮ್ ಮನೆಯವರು ಎಲ್ಲರಿಗೂ ಸಹ ಹೊಸ ವರ್ಷದ ಶುಭಾಶಯಗಳ ತಿಳಿಸ್ಬಿಡಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಓಕೆ,
ನಮ್ಮ ಕಾರ್ಯಕ್ರಮದಲ್ಲಿ ಈ ಹೊಸ ವರ್ಷದಿಂದ ಒಂದು ಹೊಸ ಪ್ರಯೋಗ ಮಾಡ್ತಾ ಇದೀವಿ. ಸಾಕಷ್ಟು ಜನಕ್ಕೆ ಸಾಕಷ್ಟು ಡೌಟ್ಗಳಿರುತ್ತೆ. ಎಷ್ಟೋ ಜನಕ್ಕೆ ಇರೋದು ತಿನ್ಬೇಕು ಅಂತ ಅನ್ಕೊಳ್ತಾ ಇರ್ತಾರೆ, ಆದ್ರೆ ಮಾಡೋರಿರಲ್ಲ, ತೋರ್ಸೋರಿರಲ್ಲ, ತೋರ್ಸಿದ್ರೆ ಮಾಡ್ಕೊಳಕ್ ಬರೋದಿಲ್ಲ. ಇವಕ್ಕೆಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡ್ತಾ ಇದೀವಿ. ಏನಾದ್ರು ಡೌಟ್ ಇದ್ರೆ ನಮಗೆ ಫೋನ್ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಗಳನ್ನ ನಾವು ಕೊಡ್ತಾ ಇದೀವಿ ಈ ಹೊಸ ವರ್ಷದ ಕಾರ್ಯಕ್ರಮದೊಂದಿಗೆ. ಓಕೆ ಸುಚಿತ್ರಾ, ಕೊಡ್ರಿ ರೀ. ಇದೇನ್ರಿ ಬಾಯೆಲ್ಲ ನೀರ್ ಬರ್ತಾ ಇದೆ, ನನಗೆ ಬಾಯಲ್ಲಿ ನೀರ್ ಬರ್ತಾ ಇದೆ, ಕೊಡ್ರಿ ಇಲ್ಲಿ. ನ್ಯೂ ಇಯರ್ ಸ್ಪೆಷಲ್ ಎಗ್ಲೆಸ್ ಚಾಕ್ಲೇಟ್ ಪುಡಿಂಗ್, ಟೇಸ್ಟ್ ಮಾಡಿ ಹೇಳಿ. ಓಕೆ, ಎಗ್ಲೆಸ್ ಚಾಕ್ಲೇಟ್ ಪುಡಿಂಗ್ ಅನ್ನ ಮಾಡಿ ತೋರಿಸ್ಬಿಟ್ಟಿದ್ದಾರೆ ಸುಚಿತ್ರಾ. ಸುಚಿತ್ರಾ ಅಂತ ಎಲ್ಲರಿಗೂ ನೆನಪು ಬರೋದು ನಾನ್ ವೆಜಿಟೇರಿಯನ್ ಮಾಡ್ತಾರೆ ಅಂತ. ವೆಜಿಟೇರಿಯನ್ ಸಿಕ್ಕಾಪಟ್ಟೆ ಅಡಿಗೆಗಳೆಲ್ಲ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಕೇಕ್ ನೆಲ್ಲ ತೋರಿಸ್ತಾನೆ ಇದ್ದಾರೆ ಈ ನಡುವೆ ಅಂತುವೆ. ಓಕೆ, ಟೇಸ್ಟ್ ಮಾಡ್ಬಿಡೋದಾ? ಟೇಸ್ಟ್ ಮಾಡಿ ಹೇಳಿ. ಹೇಳಿದಲ್ವಾ ಒಂಥರ ಅಂತ ಇರ್ತಿದ್ವು ಅಂತ, ಹಂಗೆ ಅದೇನ್ ಮೈಯೆಲ್ಲ ಶೇಕ್ ಮಾಡ್ತಾ ಇದೀರ? ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಓ ಅದಾಗ ಅಲ್ಲಾಡ್ತಾ ನೋಡಿ ನೋಡಿ ಇದೆ. ನೋಡಿ ನೋಡಿ ನೋಡಿ. ಇದು ಹೇಳಿದ್ನಲ್ಲ ಒಂಥರ ಜಿರ್ 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 ಅಂತ ಬಾಯಿ ಹಾಕೊಂಡ್ರಿ ಅಂತ, ಹಂಗೆ ಇದೆ. ಬಟ್ ಹೇಗೆ ಸ್ವೀಟ್ ಸಾಕಾ ನಿಮ್ಗೆ? ಟೀ ಓ ಸಖತ್ತಾಗಿದೆ ಸ್ವೀಟು. ಇದು ಚಿಲ್ಲಾಗಿರೋದ್ರಿಂದ ಅದ್ಭುತವಾಗಿದೆ. ಸಖತ್ತಾಗಿದೆ. ಓಕೆ ಸುಚಿತ್ರಾ, ಹೊಸ ವರ್ಷದಲ್ಲಿ ಬಾಲಕೃಷ್ಣ ಗುರುಜಿಯವರು ಅವರಿಗೆ ಹೊಸ ವರ್ಷದ ಶುಭಾಶಯಗಳು ತಿಳಿಸಿ ನಮ್ಮ ಕಾರ್ಯಕ್ರಮಕ್ಕೆ ಕರ್ಕೊಳ್ತೀವಿ. ಗುರುಜಿಯವರೇ, ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಮಸ್ಕಾರ. ಹೊಸ ವರ್ಷದಲ್ಲಿ ನಿಮ್ಮ ಆರೋಗ್ಯ ಪದ್ಧತಿ, ಅಡಿಗೆಯ ಪದ್ಧತಿಯಲ್ಲಿ ಜನ ಆರೋಗ್ಯ ಸುಧಾರಿಸ್ಕೊಳ್ಳಿ ಅಂತ ನಿಮ್ಮನ್ನು ಕರ್ಸ್ಕೊಂಡಿದೀವಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಹೊಸ ವರ್ಷದಲ್ಲಿ ಹೊಸ ಹೊಸ ಅಡಿಗೆಗಳನ್ನ ತೋರಿಸಿ, ಬಾಯಿ ರುಚಿಗಿಂತ ಆರೋಗ್ಯ ತುಂಬಾ ಇಂಪಾರ್ಟೆಂಟು ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರನೇ ಗುರುಜಿಯವರು ಬಂದಿದ್ದಾರೆ. ಗುರುಜಿಯವರೇ, ಇವತ್ತೇನ್ ಮಾಡ್ತಾ ಇದ್ದೀರಾ ನೀವು? ಇವತ್ತಿನ ವಿಶೇಷ ಮೊಸರು ಹುಳಿ, ಮಜ್ಜಿಗೆ ಹುಳಿ. ಅದಕ್ಕೆ ಬೇಕಾಗಿರುವಂತಹ ಪದಾರ್ಥ ಹೇಳಿ ಸರ್. ಮಜ್ಜಿಗೆ ಹುಳಿ ಬೇಕಾಗುವ ಸಾಮಗ್ರಿಗಳು: ಬೂದುಕುಂಬಳಕಾಯಿ, ಹುರಿಗಡಲೆ, ಜೀರಿಗೆ, ಅರಿಶಿನ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಕಡಲೆಕಾಯಿ ಬೀಜದ ಮೊಸರು, ಉಪ್ಪು. ಓಕೆ, ಸ್ವಲ್ಪ ಸ್ವಲ್ಪ ನೀರು ನೀರು ಹಾಕಿ, ಒಂದ್ ಲೋಟ ಒಂದೂವರೆ ಲೋಟದಷ್ಟು ನೀರು ಹಾಕಿ ಸಾಕು. ಓಕೆ, ಈಗ ಇದ್ರೊಂದು ಮುಕ್ಕಾಲು ಭಾಗದಷ್ಟು ಕುಂಬಳಕಾಯಿನ ಹಾಕೋಣ. ಮುಕ್ಕಾಲ್ ಭಾಗ, ನಿನ್ ಕಾಲ್ ಭಾಗ ಏನ್ ಮಾಡ್ತೀರಾ? ಹಾಕೋಣ ಬಿಡಿ. ಹಾಕ್ಬಿಡಿ ಸರ್. ಓಕೆ ಓಕೆ, ಇಲ್ಲಿ ಕುಂಬಳಕಾಯಿ ಬೇಯ್ತಾ ಇರುತ್ತೆ. ಬೇಯ್ತಾ ಇರುತ್ತೆ. ಮುಂದೆ ಏನ್ ಮಾಡ್ಕೊಂಡ ನಾವು? ಈಗ ಇದನ್ನ ರುಬ್ಕೋಬೇಕು. ರುಬ್ಕೋಬೇಕು. ಓಕೆ, ಹೊರಗಡ್ಲೆ ಆ ನೀರಿಗೆ ಫುಲ್ ಹಾಕೋಣ. ಹಾಕಿ ಸರ್. ನೆಕ್ಸ್ಟ್ ಜೀರಿಗೆ ಇಷ್ಟು ಸಾಕಾಗುತ್ತೆ. ಓಕೆ, 1/8 ಸ್ಪೂನ್ ಅಷ್ಟು ಅರ್ಶನ. ಅರಿಶಿನ, ಬೆಳ್ಳುಳ್ಳಿ ಒಂದು 5-6 ಪಾಯಿ ಹಾಕ್ಬೋದು. ಓಕೆ, ಈರುಳ್ಳಿ ಒಂದು 2 ಈರುಳ್ಳಿ ಅಷ್ಟು ಹಾಕೋಣ. ಮೆಣಸಿನಕಾಯಿ ನಿಮ್ಮನ್ನ ನೋಡಿದ್ರೆ ಯಾಕೋ ಸ್ವಲ್ಪ ಖಾರವಾಗಿದ್ರೆ ಇಷ್ಟಪಡ್ತೀರಾ ಅಂತ ಅನ್ನಿಸ್ತಾ ಇದೆ. ಅನಿಸ್ತಾ ಇದೆಯಾ ಸರ್? ನಿಮ್ಗೂ ಅನಿಸ್ಬಿಡ್ತಾ? ಹಾಕಿ ಸರ್. ಸರ್, ಹಾಕಿ ಸರ್. ಕಾಯಿ ತುರಿ ಒಂದು ಇದರಲ್ಲಿ ಮುಕ್ಕಾಲು ಭಾಗ ಹಾಕಿದ್ರೆ ಸಾಕಾಗತ್ತೆ. ಕುಂಬಳಕಾಯಿ ಹುಳಿನ ಮಾಡ್ತಾ ಇದ್ದಾರೆ. ಒಳ್ಳೆ ಹುಳಿ, ಮಜ್ಜಿಗೆ ಹುಳಿ, ಅದ್ಭುತವಾಗಿರುತ್ತೆ. ಓಕೆ, ಒಂದು ಹಂತಕ್ಕೆ ಖಾರ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಕುದೀತಾ ಇದೆ. ಕುದೀತಾ ಇದೆ. ಓಕೆ, ಈಗ ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಹಾಕೋಣ. ಕಡಲೆ ಕಾಯಿ ಬೀಜದಿಂದ ಮಾಡಿರುವಂತಹ ಮೊಸರನ್ನ ಈ ನೀರಿಗೆ, ಕುದೀತಿರೋ ನೀರಿಗೆ ಹಾಕೋಣ. ರುಬ್ಬಿಟ್ಕೊಂಡಿರುವಂತಹ ಈ ಮಸಾಲೆಯನ್ನ ಇದಕ್ಕೆ ಸೇರಿಸೋಣ. ಸೊ ಇದು ಕೈ ಆಡ್ಬಿಟ್ಟು ಒಂದು ಕುದಿ ತನಕ ಕುದಿಸಿ ತೆಗೆದ್ರೆ ರೆಡಿ. ಒಳ್ಳೆ ಒಂದು ಅದ್ಭುತವಾದಂತಹ ವಾಸನೆ ನಿಮ್ಗೆಲ್ಲ ಬರ್ತಾ ಇರ್ಬೋದು ಅನ್ಕೊಂಡಿದೀನಿ. ಸುವಾಸನೆ ಬರ್ತಾ ಇರ್ಬೋದು ಅನ್ಕೊಂಡಿದೀನಿ. ಬಂದ್ರೆ ಹೊಟ್ಟೆ ಹಸು ಶುರು ಆಗುತ್ತೆ. ಹೊಟ್ಟೆ ಹಸು ಶುರು ಆದಾಗ ಸ್ವಲ್ಪ ಬಿಸಿ ಬಿಸಿ ಅನ್ನ ಪಕ್ಕದಲ್ಲಿ ಇರ್ಬೇಕು ಅನ್ಸುತ್ತೆ. ಉಪ್ಪಿನಕಾಯಿ ತಿನ್ಬೋದಾ? ಎಣ್ಣೆ ಹಾಕ್ದಿರೋ ಉಪ್ಪಿನಕಾಯಿ ತಿನ್ನಿ. ಅಯ್ಯೋ, ಎಣ್ಣೆ ಹಾಕ್ತೆ ಉಪ್ಪಿನಕಾಯಿ ಹೆಂಗ್ ಮಾಡೋದು? ಫಸ್ಟ್ ಕ್ಲಾಸ್ ಆಗಿ ಮಾಡ್ಬೋದು. ಫಸ್ಟ್ ಕ್ಲಾಸ್. ಅದರಲ್ಲೂ ಎಣ್ಣೆ ಹಾಕಿರೋ ಉಪ್ಪಿನಕಾಯಿನ ಪಕ್ಕದಲ್ಲಿ ಹಾಕೊಂಡು ತಿಂತಾ ಇದ್ರೆ ಅದ್ಭುತವಾಗಿ ಬಾರಿಸಬಹುದು ಅಂತ ಗುರುಜಿಯವರು ಹೇಳ್ತಾ ಇದಾರೆ. ಸೊ ಒಂದು ಕುದಿ ಬಂದಿದೆ, ಚೆನ್ನಾಗಿ ಮಾಡ್ಕೊಳ್ಳೋಣ. ಸಾಕಾಗುತ್ತೆ. ಅದ್ಭುತವಾದಂತಹ ಬೂದುಗುಂಬಳಕಾಯಿಯ ಮಜ್ಜಿಗೆ ಹುಳಿ ರೆಡಿ ಆಗಿದೆ. ಇದ್ರ ವಿಶೇಷ ಏನು, ಯಾಕೆ ತಿನ್ಬೇಕು, ತಿಂದ್ರೆ ಏನಾಗುತ್ತೆ ಅಂತೆಲ್ಲ ಗುರುಜಿಯವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇನ್ನೇನು ನಮ್ ಕೈ ಕೊಟ್ಟ ತಕ್ಷಣ ರುಚಿ ನೋಡಿ ಬಾರಿಸ್ತಾ ಇರೋದೇನೆ. ಓಕೆ, ತರದಕ್ಕೆ ಹಾಕೊಂಬಿಡಿ ಸರ್. ಮಜ್ಜಿಗೆ ಹುಳಿ
ಕಡಲೆಕಾಯಿ ಬೀಜದ ಮಜ್ಜಿಗೆ ಹುಳಿ, ಕುಂಬಳಕಾಯಿದು. ಕಡಲೆಕಾಯಿ ಬೀಜದಿಂದ ಮಾಡಿರ್ತಕ್ಕಂಥ ಮೊಸರಿನಿಂದ ತೆಗಿರ್ತಕ್ಕಂಥ ಮಜ್ಜಿಗೆ ಹುಳಿ ಯಾವ ರೀತಿ ಗುರುಗಳು ಮಾಡೋದು ಅಂತ ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಮಜ್ಜಿಗೆ ಹುಳಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಹುರಿಗಡ್ಲೆ, ಜೀರಿಗೆ, ಅರಿಶಿನ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ನೀರು ಹಾಕಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಿ. ಒಂದು ಪಾತ್ರೆಗೆ ನೀರು, ಬೂದಕುಂಬಳಕಾಯಿ ಹಾಕಿ ಬೇಯಿಸಿ. ನಂತರ ಉಪ್ಪು, ರುಬ್ಬಿಕೊಂಡ ಮಿಶ್ರಣ, ಕಡಲೆಕಾಯಿ ಬೀಜದ ಮೊಸರು ಹಾಕಿ ಚೆನ್ನಾಗಿ ಕುದಿಸಿ. ಈಗ ಮಜ್ಜಿಗೆ ಹುಳಿ ಸವಿಯಲು ಸಿದ್ಧ. ಓಕೆ ಸರ್, ಟೇಸ್ಟ್ ಮಾಡ್ಬಿಡಾ? ಚೆನ್ನಾಗಿದೆ. ಮಸೂಳಿ ನೀವು ಮಾಡ್ಕೊಂಡ್ರೆ ಬಾಸದ ಮೇಲೆ ಗೊತ್ತಾಗುತ್ತೆ. ತುಪ್ಪ ಎಲ್ಲ ಹಾಕೋಬಿಡ್ರಿ, ಬರೀ ಅನ್ನ. ಸರ್ ಎಣ್ಣೆನ ಹಾಕೋಬಾರ್ದಲ್ವಾ ಸರ್? ಖಂಡಿತ ಬೇಡ, ಪ್ರೀತಿ ಕೊಡಿ, ರೇಖಿ ಶಕ್ತಿ ಕೊಡಿ. ಓಕೆ, ಏನೋ ಶಕ್ತಿ ಕೊಟ್ಬಿಟ್ಟಿದ್ದಾರೆ, ಸಖತ್ ರುಚಿಯಾಗಿ ಬಂದ್ಬಿಟ್ಟಿದೆ. ನೀವು ಶಕ್ತಿ ಕೊಟ್ಟು ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ. ನೀವು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮಜ್ಜಿಗೆ ಹುಳಿ ಕತೆ ಮುಗೀತು. ಇದನ್ನ ಕ್ಯಾರಿಯರ್ಗೆ ಹಾಕಿ ಮನೆಗೆ ತಗೊಂಡು ಹೋಗೋದೇ ನೀನೆ. ಅದೇನೋ ಟಿಪ್ ಕೊಡ್ತೀನಿ, ಇದೇನೋ ಸ್ವಲ್ಪ ಏನೋ ನೋವು ಬರುತ್ತಲ್ಲ, ಮುಳ್ಳಿದ್ರೆ ಕಾಲ್ ನಿಂತೇ ಇರ್ತೀರಾ ಅಂತ ಹೇಳಿದ್ರೆ ನೀವು ನೀವೆಲ್ಲ ನಿಲ್ಸಿ ಹೇಳ್ಕೊಟ್ಬಿಡ್ತಾ ಇದೀರಾ ಜನಕ್ಕೆ. ಹೌದು, ನಿಂತು ಅಡಿಗೆ ಮಾಡ್ತಾರೆ. ಹೌದು, ನಿಂತು ನಾಡ್ದಾಗ ಸುಮಾರು 70 kg ತೂಕ, 80 kg ತೂಕ ಎಲ್ಲೋಗತ್ತೆ? ಕಾಲ್ ಮೇಲೆ ನಿಂತಿರುತ್ತೆ. ಬರೀ ನಿಮ್ಮ ಕೈಯನ್ನ ಅಥವಾ ಕೈಯಿನ ಬೆರಳುಗಳನ್ನು ಉಪಯೋಗಿಸ್ಕೊಂಡು ಓಕೆ ಸರ್, ಯಾವ ರೀತಿ ನಮ್ಮ ಮಂಡಿ ನೋವನ್ನ ಸರಿ ಮಾಡ್ಕೊಳ್ಳೋದು ಅಂತ ನಾನೀಗ ತೋರಿಸ್ಕೊಡಿ ಸರ್. ಯಾವ್ದಾದ್ರು ಒಂದು ಪೆನ್ನೋ ಪೆನ್ಸಿಲ್ಲೋ ತಗೊಳ್ಳೋದು. ನಾನು ಈಗಾಗಲೇ ಹೇಳಿದೀನಿ, ಇದು ಮನುಷ್ಯನ ದೇಹ ಅಂತಂದ್ರೆ ಇದು ಎಡಗಾಲಕ್ಕೆ ಸಮ, ಇದು ಬಲಗಾಲಕ್ಕೆ ಸಮ. ಓಕೆ ಸರ್. ಸೊ ಇದನ್ನ ರಿವರ್ಸ್ ಮಾಡಿ, ಎಡ ಮಂಡಿನಲ್ಲಿ ನೋವಿದ್ರೆ ಈ ಭಾಗವನ್ನ ನೀವು ಒಂದು ಪೆನ್ ತಗೊಂಡು ರೋಲ್ ಮಾಡ್ಕೊಳ್ಳಿ ಚೆನ್ನಾಗಿ. ಅಥವಾ ಹೆಸರು ಕಾಳು, ಮೆಂತ್ಯ ಕಾಳನ್ನ ಮೈಕ್ರೋಪೋರ್ ಪೇಪರ್ ಪ್ಲಾಸ್ಟರ್ ಅಂತ ಬರುತ್ತೆ, ಆ ಸರ್ಜಿಕಲ್ ಟೇಪ್ ಅಂತ ಕೇಳಿದ್ರೆ ಕೊಡ್ತಾರೆ. ಹೌದೌದು, ಅದನ್ನ ತಗೊಂಡು ಪರ್ಮನೆಂಟ್ ಆಗಿ ಒಂದು 4 ಕಾಳು ಹಾಕಿ ಬಿಗಿದು ರಾತ್ರಿ ಕಟ್ಬಿಟ್ರೆ ಬೆಳಗ್ಗೆ ತೆಗೆದುಕೊಳ್ಬಹುದು. ಮಂಡಿ ನೋವೆಲ್ಲ ಕಮ್ಮಿ ಆಗಿರುತ್ತೆ. ಒಂದು ದಿನದಲ್ಲಿ ಗುಣ ಆಗಲ್ಲ, ಸುಮಾರು ಕಾಲ ಉಪಯೋಗಿಸ್ಬೇಕು. 1 ತಿಂಗಳು, 2 ತಿಂಗಳು, 3 ತಿಂಗಳು ಆ ತರ ಉಪಯೋಗಿಸ್ತಾ ಬಂದ್ರೆ ಇದು ಗುಣ ಆಗ್ತಾ ಬರುತ್ತೆ. ಆದರೆ ಇದ್ರ ಜೊತೆ ಉಪ್ಪು, ಖಾರ, ಹುಳಿ ಹೇಗೆ ಹಾಕ್ತೀವೋ ಹಾಗೆ ರೇಖಿ ಮತ್ತು ಹಿಪ್ನಾಸಿಸ್ ಅಂತಿದೆ, ಅದನ್ನೂ ಬಳಸಿದಾಗ ಪರ್ಮನೆಂಟ್ ಆಗಿ ನಿಮ್ಮ ಮಂಡಿ ನೋವು ವಾಸಿ ಆದ್ರೂ ಆಶ್ಚರ್ಯ ಇಲ್ವೇ ಇಲ್ಲ. ಎಲ್ಲೋ ಒಂದ್ ಕಡೆ ಸಾಧನೆ ಇರೋ ಕಡೆ, ಪರಿಶ್ರಮ ಇರೋ ಕಡೆ ಖಂಡಿತವಾಗ್ಲೂ ಸಕ್ಸಸ್ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಪರಿಶ್ರಮ, ಸಾಧನೆ ಎಲ್ಲ ಇರುತ್ತೆ, ಆದ್ರೆ ಕಲ್ತ್ಕೋಬೇಕು, ಕಲಿಯುವಂತ ಮನಸ್ಸಿರಬೇಕು, ಕಲ್ತಿದ್ದ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅನ್ನೋ ಒಂದು ಉದಾರವಾದಂತಹ ಮನಸ್ಸಿರೋ ಕಡೆ ಇವೆಲ್ಲ ಸಾಧ್ಯತೆ ಇದ್ದೇ ಇರುತ್ತೆ. ನೀವು ನಮ್ಮ ಹೊಸ ವರ್ಷದ ಕಾರ್ಯಕ್ರಮಕ್ಕೆ ಹೊಸದಾದಂತ ಒಂದು ಟಿಪ್ಸ್ ಅನ್ನ ಕೊಡಕ್ಕೆ ಶುರು ಮಾಡಿದ್ದಾರೆ ನಮ್ಮ ಗುರುಜಿಯವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ಭಗವಂತ ನೆಮ್ಮದಿ, ಶಾಂತಿ, ಆರೋಗ್ಯ, ಪ್ರೀತಿ, ಹಣ ಅದು ಕೊಡ್ಬೇಕು ಸರ್. ಹಣನೂ ಸಿಕ್ಕಿ ಚೆನ್ನಾಗಿರ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಯಾವ ಅಡಿಗೆನ ಮಾಡಿಸ್ತಾ ಇದ್ದೀರಾ, ಯಾವ ರುಚಿಯನ್ನ ತೋರಿಸ್ತಾ ಇದ್ದೀರಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕೃಷ್ಣಪ್ಪ ಅವ್ರನ್ನ ಕರೆಸಿದೀವಿ. ಕೃಷ್ಣಪ್ಪ ಅವರ ಪರಿಚಯ ನಿಮ್ಗೆಲ್ಲ ಇರೋದಿಲ್ಲ, ಅವ್ರ ಪರಿಚಯ ಮಾಡ್ಕೊಳ್ಳೋಣ. ಕೃಷ್ಣಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಕೃಷ್ಣಪ್ಪ ಅವರು ಸಾಕಷ್ಟು ರೀತಿಯ ಕಬಾಬ್ಗಳನ್ನ, ಚಿಕನ್ಗಳನ್ನ ಮಾಡಿ ಸಾವಿರಾರು ಜನ ದಿನ ಪಾರ್ಸಲ್ಗಳನ್ನ ಮನೆಗೆ ತಗೊಂಡೋಗಿ ಅವ್ರ ರುಚಿಯನ್ನ ನೋಡಿದ್ದಾರೆ. ಆ ರುಚಿನ ನಾವು ನೋಡಿದೀವಿ, ಒಳ್ಳೆ ಅದ್ಭುತವಾಗಿ ಮಾಡಿದ್ರು. ಆ ಚಿಕನ್ ಬಿರಿಯಾನಿನ ನಾನು ಮಾಡಿ ತೋರಿಸಲೇಬೇಕು ಅಂತ ಕೃಷ್ಣಪ್ಪ ಅವ್ರನ್ನ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹೊಸ ವರ್ಷದ ಮೊದಲ ದಿನ ಕರ್ಸ್ಕೊಂಡಿದೀವಿ. ಕೃಷ್ಣಪ್ಪ ಅವರೇ, ಏನ್ ಮಾಡ್ತಾ ಇದ್ರಿ ಇವತ್ತು ನೀವು? ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಇದು ತುಂಬಾ ಅದ್ಭುತವಾಗಿರ್ತದೆ. ಓಕೆ, ನಿಮ್ಗೆ ಸೈಡ್ ಎಫೆಕ್ಟ್ ಏನಿರೋದಿಲ್ಲ. ನಮ್ಮ ಬಿರಿಯಾನಿ ನಿಮ್ಗೆ ನಮ್ಮ ಕೌಂಟರ್ ಬಂದು ತಗೊಂಡ್ರೆ ಮಾಡಿಕೊಟ್ರೆ 24 hours ಟೈಮ್ ಕೊಡ್ತೀವಿ. ಓಕೆ, ಇದು ನ್ಯಾಚುರಲ್ ಆಗಿರ್ತದೆ. ದೊನ್ನೆ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಜೀರಾ ಅಕ್ಕಿ, ತುಪ್ಪ, ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಅರಿಶಿನ, ಲೆಮನ್ ಯೆಲ್ಲೋ ಕಲರ್, ಟೊಮ್ಯಾಟೊ, ಸ್ಪೆಷಲ್ ಗರಂ ಮಸಾಲ, ರೆಡಿ ಗರಂ ಮಸಾಲ, ಹಸಿಮೆಣಸಿನಕಾಯಿ, ಉಪ್ಪು, ಎಣ್ಣೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕು, ತುಪ್ಪ ಬೆರೆಸ್ಬೇಕು. 2 ಸ್ಪೂನ್ ತುಪ್ಪನ? 2 ಸ್ಪೂನ್ ತುಪ್ಪ ಸಾಕು. ಚಾಮರಾಜಪೇಟೆಯಲ್ಲಿ ಕೃಷ್ಣಪ್ಪ ತುಂಬಾ ಫೇಮಸ್. ಏನಕ್ಕೆ ಅಂದ್ರೆ ₹1 ಜ್ಯೂಸ್ ನ ಇಂಟ್ರೊಡ್ಯೂಸ್ ಮಾಡಿಸಿದ್ರಂತೆ. ₹1 ಜ್ಯೂಸ್ ಅನ್ನ ಕೊಟ್ಟು ಒಳ್ಳೆ ಹೆಸರನ್ನ ಮಾಡಿರುವಂತವ್ರು. ಜೊತೆಗೆ ಇದಾದ್ಮೇಲೆ ಸಾಕಷ್ಟು ಹೋಟೆಲ್ಗಳ ಉದ್ಯಮದಲ್ಲಿ ಕೈ ಆಡಿಸಿ ಕಡೆಗೆ ಈ ಕೆಲಸಗಾರರ ಸವಾಸ ಬೇಡ, ಯಾರು ಸಿಗಲ್ಲ ಅಂತೇಳಿ ಅವರೇ ಪಂಚೆ ಕಟ್ಟಿ ಅವರೇ ಶುರು ಮಾಡಿದ್ದಾರೆ ಇವಾಗ ಅಡಿಗೆ ಮಾಡಕ್ಕೆ. ನಾನು ಸರಿ ಬಿರಿಯಾನಿ ತರಿಸ್ಕೊಂಡು ನಾನು ತಿಂದೆ, ತುಂಬಾ ಸಖತ್ತಾಗಿತ್ತು ಬಿರಿಯಾನಿ. ಆ ಬಿರಿಯಾನಿ ಒಬ್ನೇ ತಿನ್ಬಾರ್ದು, ಅದು ನಿಮ್ಗೂ ತೋರಿಸ್ಬೇಕು ಅಂತ ಕೃಷ್ಣಪ್ಪ ಅವ್ರನ್ನ ಕರ್ಸ್ಕೊಂಡಿದೀವಿ. ಕೃಷ್ಣಪ್ಪ ಕಾದಿದ್ರೇನೆ? ನೋಡಿ, ಮೊದಲನೇದಾಗಿ 3ನೇ ಆಡ್ ಮಾಡಬೇಕು. ಓಕೆ,
ಚಕ್ಕೆ ಲವಂಗ ಏಲಕ್ಕಿ. ಚಕ್ಕೆ ಲವಂಗ ಏಲಕ್ಕಿನ ಓಕೆ, ಸ್ವಲ್ಪ ಆ್ಯಡ್ ಮಾಡಬೇಕು. ನೋಡಿ ಆನಿಯನ್ ಹಾಕ್ತಾ ಇದ್ದೀನಿ. ಹಾಕಿ ಸ್ಲೋ. ಇದು ಕೆಂಪಾಳ ಬರ್ಬೇಕು, ಸ್ವಲ್ಪ ಫುಲ್ ಕೆಂಪಾಗಬೇಕಾ? ಫುಲ್ ಕೆಂಪಾಗಬೇಕು. ಏನಿದು? ಪುದೀನ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡಬೇಕು. ಆಯ್ತು. ಹಂಗೆ ಮೆಂತ್ಯ ಸ್ವಲ್ಪ ಸೊಪ್ಪು ಹಾಕೊಳ್ಳಿ. ಪುದೀನ, ಮೆಂತ್ಯ. ಇದು ಕೊತ್ತಂಬರಿ ಸೊಪ್ಪು. ಓಕೆ, ಇದನ್ನ ಸ್ವಲ್ಪ ಪುದೀನ, ಚೆನ್ನಾಗಿ ಮೆಂತ್ಯ, ಕೊತ್ತಂಬರಿ ಮೂರನ್ನು ಫ್ರೈ ಹಾಕೊಂಡಿದೀವಲ್ಲ. ಫ್ರೈ ಮಾಡ್ಕೋಬೇಕು ಇದನ್ನ. ಇದರಲ್ಲಿ ಹೇಳಿ. ನೋಡಿ ಬೆಳ್ಳುಳ್ಳಿ ಇದೆ, ಆಯ್ತು. 2 ಪೀಸ್ ಈರುಳ್ಳಿ ಇದೆ, ಹಾ, ಶುಂಠಿ ಇದೆ, ಹಾ, ಕಾಳು ಮೆಣಸಿದೆ. ಆಯ್ತು. ಇದನ್ನ ಇದು ಮಾಡ್ಕೋಬೇಕು. ಈರುಳ್ಳಿ, ಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ. ಸ್ವಲ್ಪ ನೀರು ಕೊಡಿ. ಕೊಟ್ಟೆ. ಆಯ್ತಾ? ಆಯ್ತು, ಅದನ್ನು ಗ್ರೇವಿ ಮಾಡ್ಕೊಂಡ್ ಬಂದ್ಬಿಡಂತ ಒಂದೇ ಸರಿ. ಓಕೆ, ಇದು ಮೆಣಸು, ಬೆಳ್ಳುಳ್ಳಿ, ಕಾಳು ಮೆಣಸು, ಶುಂಠಿ ಇಷ್ಟೇ ಅಲ್ವಾ ಇರೋಗಿರೋದು? ಅಷ್ಟೇ ಇರೋದು ಅದರಲ್ಲಿ. ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು, 1-2 ಮೆಣಸಿನಕಾಯಿ ಅಲ್ಲ? ಅದು ಬುಡ ಅಂತ ಹೇಳಿ, ಅದು ಹಚ್ಚಿರೋದು. ಓ, ಬುಡ. ಓಕೆ, ಸೊಪ್ಪಲ್ಲಿ ಇದು ಬುಡ. ಅಂದ್ರೆ ಸೊಪ್ಪೆಲ್ಲ ನಾವು ಹಾಕೊಂಡು ಫ್ರೈ ಮಾಡ್ಕೊಂಡಿದೀವಿ. Fry ಮಾಡ್ಕೊಂಡಿದೀವಿ. ಸಿಗುವಂತ ಕಡ್ಡಿನ ಮಾತ್ರ ಫ್ರೈ ರುಬ್ಬ ಹಾಕಬೇಕು. ಏನಿದು? ಇದು ಪೇಸ್ಟ್ ಈಗ ನೀವು ರುಬ್ಕೊಂಡಿದೀವಲ್ಲ, ಈರುಳ್ಳಿ, ಮೆಣಸು, ಬೆಳ್ಳುಳ್ಳಿ, ಶುಂಠಿ ಶುಂಠಿ 4 ಪೇಸ್ಟ್ ಅಲ್ಲ ಇದು? ಪೇಸ್ಟ್ 4. ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಮತ್ತೆ ಈ ಹಸಿಮೆಣಸಿನಕಾಯಿ, ಪುದೀನ ಎಲ್ಲ ರುಬ್ಕೊಂಡಿದೀವಲ್ಲ, ಹೌದು. ಆ ಪೇಸ್ಟ್ ನ ಹಾಕ್ಬೇಕು. ಇದ್ರ ಮಧ್ಯೆ ನೀವು ಫ್ರೈ ಮಾಡ್ತಾ ಇರಿ. ಓಕೆ, ನಾನು ಇದನ್ನ ಸ್ವಲ್ಪ ಮತ್ತೆ ಗ್ರೈಂಡ್ ಮಾಡ್ಕೊಂಬರ್ತೀನಿ. ತಿರ್ಗಾ ಹಾಕೋಬೇಕು. ಇದು ಟೊಮೊಟೊ ಹಾಗೆ ಹಾಕ್ಬಾರ್ದು. ಓಕೆ, ಟೊಮೊಟೊ ಹಾಗೆ ಹಾಕಿದ್ರೆ ಅದು ನಿಮ್ಗೆ ಒಳಗಡೆ ಫುಲ್ ಮಿಕ್ಸ್ ಆಗಲ್ಲ. ಓಕೆ, ಇದು ಗ್ರೇವಿ ಮಾಡಿ ಹಾಕಬೇಕು ನೀವು. ಓಕೆ, ಓಕೆ. ಆದಷ್ಟು ಇದನ್ನ ಈ ಫಾರಂ ಟೊಮೊಟೊನೇ ಯೂಸ್ ಮಾಡಬೇಕು. ಯಾಕೆ ನಾಟಿ ಟೊಮೊಟೊ ಹಾಕಿದ್ರೆ ಹುಳಿ ಜಾಸ್ತಿ ಆಗ್ಬಿಡುತ್ತಾ? ನಾಟಿ ಟೊಮೊಟೊ ಹಾಕಿದ್ರೆ ಹುಳಿ ಜಾಸ್ತಿ ಆಗ್ಬಿಡುತ್ತೆ, ಮತ್ತೇನಿಲ್ಲ. ಈ ಮಾಡ್ತಾರ ಫಾಸ್ಟ್ ನೋಡಿದ್ರೆ ನೀವೇ ಅಡಿಗೆ ಮಾಡ್ಬಿಡ್ತೀರಾ ಅಥವಾ ನಿಮ್ ವೈಫ್ ಮಾಡ್ತಾರ ಅಡಿಗೆನ? ನಮ್ಮ ವೈಫ್ ಮಾಡ್ತಾರಾ? ಬೇಕಾದ ಸಹಾಯ ಮಾಡ್ತಾರೆ ಖಂಡಿತ. ಎಲ್ಲ ಫಾಸ್ಟ್ ಇರ್ಬೇಕು, ಪಾತ್ರೆ ಅವು ಇವು ಎಲ್ಲ ತುಂಬಾ ಫಾಸ್ಟ್ ಇರ್ಬೇಕು. ಓಕೆ, ಓಕೆ. ಮಕ್ಳು ಕೃಷ್ಣಪ್ಪ ನಿಮ್ಗೆ? ನನಗೆ ಒಬ್ರು ಒಂದು ಹೆಣ್ಣು ಒಂದು ಗಂಡು. ಹೆಣ್ಣೇನ್ ಮಾಡ್ತಾ ಇದೆ? ಅದು ಮದುವೆ ಮಾಡ್ಕೊಟ್ಟಿದೀನಿ. ಯಾವ ಊರಿಗೆ? ಇಲ್ಲೇ ನಮ್ಮ ನೈಸ್ ರೋಡ್ ಹತ್ರ ಇದಾರೆ ಮನೆ, ಅಲ್ಲೇ ಮನೆ ಇರೋದವ್ರದ್ದು. ಮಗನ್ಗೆ ಮದುವೆ ಆಯ್ತಾ? ಮಗನ್ ಮದುವೆ ಆಗಿಲ್ಲ, ಇನ್ನು 23 ವರ್ಷ ಮಗನ್ಗೆ. ಚೆನ್ನಾಗಿ ಫ್ರೈ ಆಗಿದೆ. ಓಕೆ, ಸ್ವಲ್ಪ ನೀರು ಸೇರಿಸ್ಬೇಕು ಇದಕ್ಕೆ. ನೀರ್ ಸೇರ್ಸೋಣ? ಸ್ವಲ್ಪ ಒಂದು ಕಪ್ಪಷ್ಟು ಸ್ವಲ್ಪ. ಸಾಕು ಸಾಕು. ಇದು ನಿಮ್ಗೆ ಎಷ್ಟು ಬೇಕಷ್ಟು. ಲೆಮನ್ ಯೆಲ್ಲೋ ಕಲರ್ ನಿಮ್ಗೆ ಗ್ರ್ಯಾಂಡ್ ಆಗಿ ಕಾಣಕ್ಕೆ. ನೋಡಿ ಈಗ ಇದು ಬಂದಿದೆ. ಆಯ್ತು. ಇದು ಬಂದಿರೋದಕ್ಕೆ ನೀವು ಈ ಟೊಮೊಟೊ ರೆಸಿಪಿನ ಸೇರಿಸ್ಬೇಕು. ಇದಕ್ಕೂ ನಮ್ದೇ ಆದ ಗರಂ ಮಸಾಲೆ ಹಾಕ್ಬೇಕು. ಏನದು ಗರಂ ಮಸಾಲೆ? ನಿಮ್ದೇ ಆದ ಗರಂ ಮಸಾಲೆ? ಇದು ನಾವೇ ರೆಡಿ ಮಾಡ್ಕೊಂಡಿರೋದು. ಇದರಲ್ಲಿ ನಿಮ್ಮಲ್ಲಿ ನೀವೇ ಪೌಡರ್ ಮಾಡಿ ನಾವೇ ಮಾಡ್ಕೊಂಡ್ಬಿಟ್ಟಿದೀವಿ. ರೆಡಿ ಇರ್ತದೆ ಇದರಲ್ಲಿ. ಇದು ಬ್ಯಾಡಗೆ ಮೆಣಸಿನಕಾಯಿ, ಸ್ವಲ್ಪ ಗುಂಟೂರು ಮೆಣಸಿನಕಾಯಿ, ಸ್ವಲ್ಪ ಸಣ್ಣ ಮೆಣಸಿನಕಾಯಿ, 3 ತರ ಮೆಣಸಿನಕಾಯಿ ಇದೆ. ಏಲಕ್ಕಿ, ಲವಂಗ, ಚಕ್ಕೆ, ಕಸ್ತೂರಿ ಮೆಂತ್ಯ, ಪಲಾವ್ ಎಲೆ, ಕಾಳು ಮೆಣಸು ಎಲ್ಲ ನಿಮ್ಗೆ ನ್ಯಾಚುರಲ್ ಆಗಿರುವಂತದ್ದೇ, ವಿರುದ್ಧವಾಗಿ ಯಾವ್ದು ಇಲ್ಲ. ಓಕೆ, ಅಷ್ಟನ್ನ ಇದನ್ನ ಫ್ರೈ ಮಾಡಿ ಪೌಡರ್ ಮಾಡ್ಕೊಂಡಿದ್ದೀವಿ. ಪೌಡರ್ ಗಿಡ್ರು ಮಾಡ್ತೀರಾ ನಿಮ್ಮ ಅಂಗಡಿಲಿ? ಬಂದ್ ಕೇಳಿದ್ರೆ ಕಸ್ಟಮರ್ ಕೊಡ್ತೀವಿ. ಗ್ರಾಹಕರಿಗಿನ್ನ ದೊಡ್ಡ ವಿಚಾರ ಏನಿದೆ ಅದು. ಅವ್ರು ಯಾರು ನಮ್ಮಲ್ಲಿ ಬಿಸ್ನೆಸ್ ಮಾಡಿ ಅಂತ ನಾವೇನು ಹೇಳಲ್ಲ. ಇದು ಸೇಮ್ ಅದೇನೆ. ಅಂದ್ರೆ ಇದು ಅದೇ ತರ ಪೌಡ್ರೆ. ಇದು ತುಂಬಾ ಜಾಸ್ತಿ ಕಾಸ್ಟ್ಲಿ ಇರ್ತದೆ. ಇದನ್ನಲ್ಲಿ ಪ್ರಮಾಣ ಕಮ್ಮಿ ಮಾಡಿರ್ತೀವಿ. ಇದು ಕುಸ್ಕ ರೈಸ್ ಹಾಕಕ್ಕೆ, ಕುಷ್ಕಾಗೆ ಅದಕ್ಕೆಲ್ಲ ಖಾರ ಜಾಸ್ತಿ ಬೇಕು. ಅದಕ್ಕೋಸ್ಕರ ಖಾರ ಸ್ವಲ್ಪ ಜಾಸ್ತಿ ಇಟ್ಕೊಂಡಿರ್ತೀವಿ. ಇದು ಒಂದು ಅರ್ಧ ಕೆಜಿ ರೈಸ್ ಯೂಸ್ ಮಾಡಿದೀನಿ ನಾನು. ಅರ್ಧ ಸ್ಪೂನ್ ಸಾಕು. ಸಾಕು. ಇದಕ್ಕೆ ಸ್ವಲ್ಪ ನೀರು ಸೇರ್ಸೋಣ. ಎಷ್ಟು ಸೇರಿಸಬೇಕು? 1 ಕೆಜಿ ರೈಸ್ಗೆ 1 ಲೀಟರ್ ಪ್ರಮಾಣದಲ್ಲಿ ಅರ್ಧ ಲೀಟರ್ ಹಾಕಿ. ಸಾಕು.
ಬೇಕಾ? ಇದು ಚೆನ್ನಾಗಿ ಕುದಿಬೇಕೀಗ. ಓಕೆ, ಚಿಕನ್ ಯಾವಾಗ ಹಾಕೋದು? ಹಾಕ್ತೀವಿ ಕುದಿಯುವ, ಈಗ ಅದೇ ನೋಡಿ, ಅದೇ ಮುಖ್ಯವಾದ ಕಾರಣ. ಹೌದಾ, ಕುದಿಬೇಕಂದ್ರೆ ಹಾಕ್ತೀರಾ? ಕುದಿಬೇಕು ಮಾರ್ಗ ಹಾಕ್ಬೇಕು ಇದನ್ನ. ಓಕೆ, ಬೇರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಫ್ರೈಗೆ ಆಡ್ ಮಾಡ್ಬಿಡ್ತಾರೆ. ಬಟ್ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಮಸಾಲೆ ಚೆನ್ನಾಗಿ ಹಿಡಿತಲ್ಲ. ನೋಡಿ ಟ್ರೈ ಮಾಡಿ. ಹೌದಾ, ಇರ್ತದೆ ಸಾಕು. ಅದಕ್ಕೆ ಜಸ್ಟ್ ಹೆಚ್ಚಾದ್ರೆ ಸಾಕು. ಸ್ಕಿನ್ ಔಟ್ ಅಲ್ವಾ? ಹೌದು. ನಿಮ್ಗೆ ಏನಾದ್ರು ಫ್ರೈ ಆಗೋ ಅವಶ್ಯಕತೆನೇ ಇಲ್ಲ. ಚೆನ್ನಾಗಿ ಫ್ರೈ ಆಗೋ ಅವಶ್ಯಕತೆ ಏನ್ ಬೇಕಾಗಿಲ್ಲ. ಅವಶ್ಯಕತೆ ಇಲ್ವೇ ಇಲ್ಲ. ಓಕೆ, ಇವಾಗ ನೋಡಿ, ಈಗ ಸಾಲ್ಟ್ ಸೇರಿಸ್ಬೇಕು ಯಾವಾಗ್ಲೂ. ಕುದಿಬೇಕಂದ್ರೆ ಶಾರ್ಟ್ ಗ್ರಾಹಕರ ಗಮನಕ್ಕಿರ್ಲಿ. ಯಾವಾಗ್ಲೂ ಅಡಿಗೆ ಏನ್ ಮಾಡ್ಬಿಡ್ತಾರೆ ಅಂದ್ರೆ ನಿಮ್ಗೆ ಎಲ್ಲಾ ವಸ್ತು ಬರ್ನ್ ಆಗ್ಲಿ ಅನ್ಬಿಟ್ಟು ಸಾಲ್ಟ್ ನ ಬೇಗ ಹಾಕ್ಬಿಡ್ತಾರೆ. ಆಯ್ತು. ಅದೇನಾಗುತ್ತೆ, ಸಾಲ್ಟ್ ನೀವು ಬೇಗ ಹಾಕ್ತಿರಿ, ಎಲ್ಲಾ ಪದಾರ್ಥ ಹಾಳಾಗುತ್ತೆ, ತಳ ಹಿಡಿದು ಬಿಡ್ತದೆ. ಹಂಗಂತೀರಾ? ಬೇಗ ಕರ್ಗೋಗುತ್ತೆ, ಬೇಗ ಬೇಗ ಕರ್ಗೋಗುತ್ತೆ, ನಿಮ್ಗೆ ತಳ ಹಿಡಿಯುತ್ತೆ. ಅಲ್ಲೇ ನ್ಯಾಚುರಲ್ ಉಳಿದಿರೋ ತಿಳ್ಕೊಡಿ. ಎಲ್ಲ ಆದ ನಂತರನೇ ಸಾಲ್ಟ್ ಹಾಕ್ಬೇಕು. ನೋಡಿ ಈಗ ಮಳ್ತಾ ಇದೆ, ಇದು ಮಳ್ತಾ ಇರೋದಕ್ಕೆ ನೀವು ಚಿಕನ್ ಸೇರಿಸ್ಬೇಕು. ಎಷ್ಟು ಚಿಕನ್ ಇದೆ ಇದ್ರೊಳಗಡೆ? ಇದರಲ್ಲಿ ಅರ್ಧ ಕೆಜಿಗೆ ನೀವು 3/4 kg ಚಿಕನ್ ಹಾಕ್ಬೇಕು. ರೆಡಿ. ಓಹೋ, ಇದೇನ್ ಚೆನ್ನಾಗಿ ಕುದಿಸ್ಕೋಬೇಕು ನೀರಲ್ಲಿ ಅವೆಲ್ಲ ಏನಿಲ್ಲ? ಏನ್ ಅವಶ್ಯಕತೆ ಇಲ್ಲ. ಚೆನ್ನಾಗಿ ತೊಳಿರಿ, ತೊಳೆದ್ಬಿಟ್ಟು ಹಾಕೋತಾ ಇರಿ ಅಂತೀರಾ? ಹಾಕೋತಾ ಇರಿ. ಒಬ್ಬೊಬ್ಬರು ಶೈಲಿ ಒಂದೊಂತರ ಕೃಷ್ಣಪ್ಪ, ಏನು ಮಾಡಕ್ಕಾಗಲ್ಲ ಅಲ್ವೇ? ಅಡಿಗೆನಲ್ಲಿ ನಾವು ಅಡಿಗೆ ಮಾಡಿ ಕೊನೆಗಾಣಿಸ್ತೀವಿ ಅನ್ನೋದು ಇಲ್ವೇ ಇಲ್ಲ. ಇಲ್ವೇ ಇಲ್ಲ, ಇಲ್ಲ ಇಲ್ಲ. ಒಂದಕ್ಕಿಂತ ಒಂದು ದಿನಾನು ಪ್ರಯೋಗನೇ ಅದ್ರ ಮೇಲೆ. ಹೌದೌದು. ಈಗ ಇವತ್ತು ನಾವು ಕಲ್ತ್ಬಿಟ್ಟಿವಿ, ನಮ್ ಮುಗ್ದೋಯ್ತು, ನಾವು ಅಡಿಗೆ ಮಾಡಿ ಇದ್ ಮಾಡ್ಬಿಟ್ಟಿವಿ ಅನ್ನೋದು ತಪ್ಪದು. ನಾವು ಅಷ್ಟೇ ಎಷ್ಟೋ ಜನಕ್ಕೆ ಕರೆಸ್ತಾ ಇರ್ತೀವಿ, ಹೊಸ ಹೊಸ ಅಡಿಗೆಗಳಂತ ತೋರಿಸ್ತಾ ಇರ್ತೀವಿ. ಆದ್ರೆ ಒಂದೊಂದ್ಸರಿ ಶೈಲಿ ಮಾಡಿ ತಿನ್ನೋದಾಗ್ಲೂ ಬೇರೆನೇ ಇರ್ತದೆ. ಎಷ್ಟು ಜನ ನನಗೆ ಗೊತ್ತಿರೋ ಒಂದು 10 ಜನ ಬಿರಿಯಾನಿ ಮಾಡಿ ತೋರಿಸ್ತಿರ್ಬೋದು ನಮ್ಗೆ. 10 ಬೇರೆ ಬೇರೆ ತರನೇ ಇರ್ತದೆ, ಬೇರೆ ಬೇರೆ ತರನೇ ಇರ್ತದೆ. ಬಟ್ ಖಾರ ಉಪ್ಪೆಲ್ಲ ಚೆನ್ನಾಗಿ ಹಿಡಿದಿರುತ್ತಾ ನೋಡಿ. ಆಮೇಲೆ ತಿಂದ್ಮೇಲೆ ನೋಡ್ರಿ ಹೇಳ್ತೀರಿ. ಹಂಗಂತೀರಾ? ನಮ್ಮ ಅಂಗಡಿ ಇದೆ ಸರಿ, ಏನ್ ಮಾಡೋದು ಅದನ್ನೇ ನಿಮ್ಗೆ ಇಲ್ಲಿ ತೋರಿಸಿದ್ದೀನಿ. ನಾನೇನು ಮುಚ್ಚುಮರೆ ಮಾಡಿ ಏನ್ ತೋರಿಸಿಲ್ಲ. ಛೇ, ನೀವು ಮುಚ್ಚು ಮರೆ ಮಾಡಕ್ ಇದು ಹೆಂಗ್ ತೋರ್ಸಕ್ಕಾಗುತ್ತೆ? ತೋರಿಸಬೇಕು. ಕರೆಕ್ಟ್ ಆಗಿ ತೋರಿಸಿದ್ದೀವಿ. ನಿಮ್ ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ ನೋಡಿ. ಅಕ್ಕಿ ನಾವು ಹೊಸ ವರ್ಷ ಏನ್ಕೊಂಡಿದ್ವಿ ಗೊತ್ತಾ ಕೃಷ್ಣಪ್ಪ? ಯಾವ್ಯಾವ ಹೋಟ್ಲಲ್ಲಿ ಯಾರ್ಯಾರು ಏನೇನ್ ಚೆನ್ನಾಗ್ ಮಾಡ್ತಾರೋ ಅವ್ರನ್ನ ಕರ್ಕೊಂಡ್ ಬರ್ತಾ ಇರ್ಬೇಕು, ನಿಲ್ಲಿಸ್ತಾ ಇರ್ಬೇಕು, ತೋರಿಸ್ತಾ ಇರ್ಬೇಕು. 2014ನೇ ಇಸ್ವಿಲಿ ಮೊದಲನೇ ಪ್ರಜೆ ನೀವೇನೇನೆ ಸಿಗಾಕೊಂಡಿರೋದು ನಮ್ಮ ಹತ್ರ. ನೋಡಿ ಇದು ಈಗ ಮಾಡ್ತಾ ಇದೆ. ಇದಕ್ಕೆ ನಾವು ಕಾರ್ಯಕ್ರಮ ಈಗ ಅಡಿಗೆ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಇದೇನಕ್ಕೆ ಇದು ಬಂದು ಜೀರಾ ರೈಸ್ ಅಲ್ಲಿ ಮಾಡ್ತಾ ಇದೀನಿ ನಾನು. ಓಕೆ, ಆಕ್ಚುಲಿ ಬಾಸ್ಮತಿ ಮಾಡ್ಬೇಕಾಗಿದೆ. ಓಕೆ, ತುಂಬಾ ಚೆನ್ನಾಗಿ ಬರ್ತದೆ. ಬಾಸ್ಮತಿ ಮಾಡಬಹುದು, ಜೀರಾ ರೈಸ್ ಮಾಡಬಹುದು, ಯಾವ ರೈಸ್ ಮಲ್ಲಿರ ಅಕ್ಕಿಲ ಹಾಕೊಂಡು ಮಾಡ್ಕೋಬಹುದು. ಅವ್ರವ್ರು ಇದಕ್ ತಕ್ಕಂತೆ ಇದನ್ನ ನೀವು ಅಡಿಗೆ ಮಾಡಕ್ ಶುರುವಾಗ ನೀರ್ ಹಾಕೊಳ್ಳಿ. ನೀರ್ ಹಾಕಿ ರೆಡಿ ಮಾಡಿಕೋಬೇಕು. ಸ್ವಲ್ಪ ಅಕ್ಕಿ ನೆಂದಿರ್ಬೇಕು. ಸ್ವಲ್ಪ ನೆಂದಿರ ಸಾಕು. ಸಾಕು. ಎಷ್ಟು ನಿಮಿಷ? ಒಂದು 15 ನಿಮಿಷಕ್ಕೆ ಆಗ್ಬಿಡುತ್ತಾ? ಇಲ್ಲ, ಅಷ್ಟೆಲ್ಲ ಬೇಕಾಗಿಲ್ಲ. ಒಂದು 10 ಮಿನಿಟ್ಸ್. 10 ಮಿನಿಟ್ಸ್ಗೆ ಬಿರಿಯಾನಿ ಕ್ಲೋಸಾ? ಅಲ್ಲ, ಇಲ್ಲಿ ಈ ಅವಧಿ ಬಂದಾಗ ನಿಮ್ಗೆ 10 ಮಿನಿಟ್ಸ್ ಕ್ಲೋಸ್ ಆಗುತ್ತೆ, ಸಾಕಾಗೋದು. ಮುಚ್ಚಾಕಣ? ಇಲ್ಲ ಇಲ್ಲ ಇರಿ, ಹಂಗ್ ಮುಚ್ಚಕ್ ಆಗಲ್ಲ. ನಿಮ್ಗೆ ಆತರ ಮುಚ್ಚಿಬಿಟ್ರೆ ತಳ ಹೋಗ್ಬಿಡ್ತದೆ. ತಳದಲ್ಲಿ ನಮ್ಗೆ ನೀವು ಬಿರಿಯಾನಿ ಮಾಡಿದ್ರೆ ಒಂದು ಅರ್ಧ ಪ್ಲೇಟ್ ಕೂಡ ವೇಸ್ಟ್ ಆಗ್ಬಿಡುದು. ಆ ತರ ಮಾಡ್ಬೇಕು ಬಿರಿಯಾನಿ. ಅದೇ ಡಿಫ್ರೆಂಟ್ ಸ್ಟೈಲ್ ಅನ್ನೋದು. ನೀವ್ ಏನ್ ಮಾಡ್ತಾರೆ ಅಂದ್ರೆ ಸಾರ್ವಜನಿಕರು ಇದನ್ನ ಮಾಡ್ಬಿಟ್ಟು ತಳ ಹಾಕಿ ಮುಚ್ಚಿಬಿಟ್ಟು ಸುಮ್ಮನೆ ಸೈಲೆಂಟ್ ಆಗಿ ಇದ್ಬಿಡ್ತಾರೆ. ಇದಕ್ಕೆ ಕೊಡುದು ಸಾರ್ವಜನಿಕರಾಗಿ ಮಾಡಬಾರ್ದು. ಎಲ್ಲ ನೋಡ್ಕೋಬೇಕು. ಅಡಿಗೆ ಊಟದಲ್ಲಿ ಕಲ್ತ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ? ಏನು ತಪ್ಪಿಲ್ಲ. ಇದನ್ನ ನಾನು ಹೇಳ್ತೀನಿ, ಇದು ತುಂಬಾ ಬಾಯ್ಲಾಗುತ್ತೆ. ಬಾಯ್ಲಾಗಿ ಅನ್ನ ಸ್ಟೇಜ್ ಬಂದಾಗ ಮಾತ್ರ ಮುಚ್ಚಬೇಕು. ಉರಿನ ಸಣ್ಣ ಮಾಡ್ಬಿಡ್ಬೇಕು. ಒಂದ್ 5 ನಿಮಿಷ. ಅದೇ ಕೂಗದೆ ಬೇಡ? ಏನ್ ಕೂಗದ ಅವಶ್ಯಕತೆ ಇಲ್ಲ. ಕುಡ್ದು. ಹೌದಾ? ಕುದೀತಾ ಇದೆ, ಅನ್ನ ಆಗ್ತಾ ಇದೆ. ಮುಚ್ಕೋಣ? ಇಲ್ಲ, ಹೇಳ್ತೀನಿ ನೋಡಿ. ಈಗ ನೀರು ಸಂಪೂರ್ಣವಾಗಿ ನಿಮ್ಗೆ ಡ್ರೈ ಆಗ್ಬೇಕು. ಓಕೆ, ಇದು ಹಿಂಗೋದ ನಂತರ ನೋಡಿ ಇದಾಗಿದೆ. ಈಗ ಹೆಚ್ಚು ಕಮ್ಮಿ. ಈಗ ಏನಿದು? ತುಪ್ಪ ಇಷ್ಟ ಹಾಕೋದು? ಇದ್ರ ಮೇಲೆ ಒಂದೇ ಒಂದು ಸ್ಪೂನ್ ಅಷ್ಟೇ, ಲೈಟ್ ಆಗಿ ಪರಿಮಳಕ್ಕೋಸ್ಕರ. ಓಕೆ, ನೋಡಿ ನೀರು ಎಂಡ್ ಆಗ್ತಾ ಇದೆ. ಈಗ ನೀರು ಕೊನೆ ಆಗ್ತಾ ಇದೆ. ಹೌದು, ಕೊನೆ ಆಗ್ತಾ ಇದೆ. ನೋಡ್ರಾ? ಹೌದು, ಮುಗ್ದೋಯ್ತು. ಬಿರಿಯಾನಿ ಬಂದ್ಬಿಟ್ಟಿದೆ. ಬಿರಿಯಾನಿ ಆಯ್ತಾ? ಆಗ್ತಾ ಇದೆ. ಈಗ ತಳ ಹಿಡಿದಿರಲ್ಲ ನಿಮ್ಗೆ. ಇದನ್ನ ಆಗಿದ್ನ ನೋಡಿ ಬಂದಿದೆ ಕರೆಕ್ಟ್ ಆಗಿ. ಇದನ್ನ ಈಗ ಕ್ಲೋಸ್ ಮಾಡ್ಬಿಡ್ಬೇಕು. ವಿಸಲ್ ಇರ್ಲಿ, ನೀವು ವಿಸಲ್ ಕೂಗ್ಸೋದು ಬೇಡ. ಈಗ ಹಾಕಿ ವಿಸಲ್ನ. ಜಾಸ್ತಿ ಮಾಡೋದಾ ಕಮ್ಮಿ ಮಾಡ್ಬೇಕು? ಪೂರ್ತಿ ಕಡಿಮೆ ಫುಲ್ ಕಮ್ಮಿನಾ? ಹೌದು. ಇದು ಕಮ್ಮಿ ಆಗಿದೆ. 5 ರಿಂದ 8 ನಿಮಿಷ ಹೀಗೆ ಇಟ್ಬಿಟ್ರೆ ಓಕೆ, ವಿಸಿಲ್ ಏನ್ ಬರಲ್ಲ ಅದು. ಆಯ್ತು. ಈಗ ನಿಮಗೆ ವಿಸಿಲ್ ಆಗಲ್ಲ ಅದು. ಆಯ್ತು. 5 ನಿಮಿಷ ಎತ್ತಿ ಕೆಳಗೆ ಇಟ್ಬಿಟ್ಟು ಇನ್ನು 5 ನಿಮಿಷ ಕೆಳಗೆ ಇಟ್ಟು ಸರ್ವ್ ಮಾಡಿದ್ರೆ. ಕೃಷ್ಣಪ್ಪ ಓಪನ್ ಮಾಡಿ ನೋಡ್ಬೋಣ ರೀ? ತೆಗೋಣ. ಏನ್ ತಳ ಹಿಡಿದ್ರಲ್ಲ ಸರ್? ತಳ ಹಿಡ್ದಿರಲ್ಲ? ಸಾಧ್ಯವಿಲ್ಲ. ಒಂದು ನಿಮ್ಗೆ ಒಂದು ಅರ್ಧ ಪ್ಲೇಟ್ ಅಷ್ಟು ಕೂಡ 1 ಗ್ರಾಮ್ ಅಕ್ಕಿ ಕೂಡ ತಳ ಹಿಡಿದಿರಲ್ಲ.
ಅದು ವಿಶೇಷ. ಅದು ವಿಶೇಷ ತಿಳ್ಕೊಳ್ಳಿ. ಕುಕ್ಕರ್ನ ಕೂಗ್ಸಿರಲ್ಲ, ಕುಕ್ಕರ್ ಅಲ್ಲಿ ಅನ್ನ ತಳ ಹಿಡಿದಿರಲ್ಲ. ಇಂತ ಅದ್ಭುತವಾದ ಬಿರಿಯಾನಿ ಬೇಕು ಅಂದ್ರೆ ಕೃಷ್ಣಪ್ಪ ಅವ್ರು ಮಾಡಿರುವಂತ ಬಿರಿಯಾನಿ ನೋಡ್ಬೇಕು. ಗೌಡ ಸ್ಟೈಲ್ ಅಲ್ಲಿ ಸ್ಕಿನ್ ಔಟ್ ಚಿಕನ್ ಬಿರಿಯಾನಿ. ಸ್ಕಿನ್ ಔಟ್ ಚಿಕನ್ ಬಿರಿಯಾನಿ ಸರ್ ಇದು. ಈ ಒಂದ್ಸರಿ ತಿನ್ನೋಡಿ ಅಂತ ಕೊಟ್ಟಿದ್ದಾರೆ. ಮಾಡುವಂತ ಕ್ರಮ ಕೂಡ ಅದ್ಭುತವಾಗಿತ್ತು. ತಿನ್ನಕ್ ಶುರು ಮಾಡಿದ್ರೆ ಮಧ್ಯಾಹ್ನ ಆಗಿದೆ, ಹೊಟ್ಟೆ ಶುರು ಆಗಿದೆ, ಕ್ಲೋಸ್ ಆಗ್ಬಿಡುತ್ತೆ. ಕೃಷ್ಣಪ್ಪನವರು ಯಾವ ರೀತಿ ಈ ಚಿಕನ್ ಬಿರಿಯಾನಿ ಮಾಡಿ ತೋರಿಸಿದ್ರು ಅಂತ ತೋರಿಸ್ತೀವಿ, ನೋಡ್ಕೊಳ್ಳಿ. ದೊನ್ನೆ ಬಿರಿಯಾನಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ, ಮೆಂತ್ಯ ಸೊಪ್ಪು, ಹಸಿಮೆಣಸಿನಕಾಯಿ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ನಂತರ ಟೊಮೆಟೊ ಹಾಕಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ, ತುಪ್ಪ ಹಾಕಿ ಅದು ಕಾದ ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿ ಹಾಕಿ ಹುರಿಯಿರಿ. ಇದಕ್ಕೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಮಾಡಿ. ಆಮೇಲೆ ರುಬ್ಬಿಕೊಂಡ ಈರುಳ್ಳಿ, ಶುಂಠಿ, ಮೆಣಸು, ಬೆಳ್ಳುಳ್ಳಿಯ ಪೇಸ್ಟ್ ಹಾಕಿ ಕಲಸಿ. ಆಮೇಲೆ ರುಬ್ಬಿಕೊಂಡ ಕೊತ್ತಂಬರಿ ಸೊಪ್ಪು, ಪುದೀನ, ಮೆಂತ್ಯ ಸೊಪ್ಪಿನ ಪೇಸ್ಟ್, ನೀರು, ಅರಿಶಿನ, ಲೆಮನ್ ಯೆಲ್ಲೋ ಕಲರ್, ಟೊಮೆಟೊ ಪೇಸ್ಟ್ ಹಾಕಿ ಫ್ರೈ ಮಾಡಿ. ತಯಾರಿಸಿದ ಸ್ಪೆಷಲ್ ಬಿರಿಯಾನಿ ಗರಂ ಮಸಾಲ, ಆಮೇಲೆ ಗರಂ ಮಸಾಲ, ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಯಲ್ಲಿ ಉಪ್ಪು, ಚಿಕನ್, ಜೀರಾ ರೈಸ್, ನೀರು, ಸ್ವಲ್ಪ ತುಪ್ಪ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ದೊನ್ನೆ ಬಿರಿಯಾನಿ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬಿಡೋದಾ? ಮಾಡಿ ಸರ್. ನಿಮ್ಗೆ ಪೀಸಸ್ ಏನಾಗಿರಲ್ಲ. ನಾವು ಹೇಳೋ ವಿಧಾನದಲ್ಲಿ ಮಾಡಿದ್ರೆ ಅಲ್ಲ ನೋಡಿ, ಪೀಸಸ್ ಹಾಗೆ ಇರ್ತದೆ. ಓಕೆ, ಪೀಸಸ್ ಟೇಸ್ಟ್ ಮಾಡಿ ನೋಡಿ, ಕರೆಕ್ಟ್ ಉಪ್ಪು ಖಾರ ಹಿಡಿದಿರ್ತದೆ. ಪೀಸ್ ನೀವು ಎಷ್ಟು ಪೀಸ್ ಹಾಕಿರ್ತೀರೋ ಅಷ್ಟು ಕರೆಕ್ಟ್ ಆಗಿರ್ತದೆ. ಈ ತರ ಬಿರಿಯಾನಿ ಹೊಸ ವರ್ಷ ತೋರಿಸಿದಿರಾ, ಇನ್ನು ನಿಮ್ಮ ಕೈ ರುಚಿಗಳನ್ನ ನಮಗೆ ತೋರಿಸ್ತಾ ಇರಿ. ನಮ್ಮ ಟಿಂಬರ್ ಲೇಔಟ್ ಅಲ್ಲಿ ಇರುವಂತ ನ್ಯೂ KFC ಕೃಷ್ಣಪ್ಪ ಅವರ ಕಬಾಬ್ ಸೆಂಟರ್ ಗ್ರಾಹಕರಿಗೆ ಮತ್ತು ನಮ್ಮ ಸ್ಟಾಫಿಗೆ ಎಲ್ಲರಿಗೂ ಧನ್ಯವಾದಗಳು. ಗ್ರಾಹಕರಿಗೂ ಸೇರಿ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಮುರಳಿಯವರಿಗೂ ಸೇರಿ ಧನ್ಯವಾದಗಳು. ಥ್ಯಾಂಕ್ ಯು. ಈಗ ತಾನೇ ನಮ್ಮ ಕೃಷ್ಣಪ್ಪ ಹೋಗಿದ್ದಾರೆ. ಕೃಷ್ಣಪ್ಪ ಫ್ರೈಡ್ ಚಿಕನ್ ಅವರು ಹೋಗ್ತಾ ಇದ್ದಾರೆ. ಆ ಕಡೆದ ಮತ್ತೆ ಚಿಕನ್ ಇಟ್ಕೊಂಡು ಸುಚಿತ್ರ ಬರ್ತಾ ಇದ್ದಾರೆ. ಸಖತ್ ಹೊಸ ವರ್ಷ ರೀ. ಸುಚಿತ್ರ ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಾ ಸುಚಿತ್ರ? ಮಲಾಯಿ ಕಬಾಬ್. ಮಲಾಯಿ ಕಬಾಬ್ ಮಾಡ್ತಾ ಇದ್ದೀರಾ? ಓಕೆ, ಮಲಾಯಿ ಕಬಾಬ್ ಮಾಡ್ಬೇಕು ಅಂದ್ರೆ ಓವನ್ ಎಲ್ಲ ಬೇಕು? ಏನ್ ಬೇಡ, ಆರಾಮಾಗಿ ನಾನ್ ಸ್ಟಿಕ್ ಪ್ಯಾನ್ ಅಲ್ಲಿ ಮನೇಲಿ ಮಾಡ್ಬೋದಾ? ಓವನ್ ಇಲ್ಲ ಅಂದ್ರೂ ಮನೇಲಿ ಮಾಡ್ಬೋದು. ಏನೇನ್ ತಂದಿದ್ದೀರಾ ಮಲಾಯಿ ಕಬಾಬ್ ಮಾಡಕ್ಕೆ? ಮಲೈ ಕಬಾಬ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಪಿಜ್ಜಾ ಚೀಸ್, ಫ್ರೆಶ್ ಕ್ರೀಮ್, ಹಸಿಮೆಣಸಿನಕಾಯಿ, ಕಸೂರಿ ಮೇಥಿ, ನಿಂಬೆ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಪಟಾಪಟ ಮಾಡ್ಬೋದಾ? ಫಟಾಫಟ್ ಅಂತ ಆಗುತ್ತೆ, ಬಟ್ ಅದೇ ಮ್ಯಾರಿನೇಟ್ ಮಾಡಿ ಇಡಬೇಕು. ಇಷ್ಟಷ್ಟು ಚೆನ್ನಾಗುತ್ತೆ. ಎಷ್ಟು ನಿಮಿಷ? ಒಂದು 15-20 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ. ಓಕೆ, ಫಸ್ಟ್ ಏನ್ ಕೊಡಿ ನೀವು? ಫಸ್ಟ್ ಈಗ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಇದರಲ್ಲಿ 2 ಮ್ಯಾರಿನೇಷನ್ ಇರುತ್ತೆ. ಓಕೆ, ಈಗ ಫಸ್ಟ್ ಮ್ಯಾರಿನೇಷನ್ ಹೇಳ್ತೀನಿ ನಾನು. ಹೇಳಿ. ಫಸ್ಟ್ ಈಗ ಚಿಕನ್ ಹಾಕೊಂತಾ ಇದ್ದೀನಿ. ಹಾಕೊಳ್ಳಿ. ನಿಂಬೆ ಹಣ್ಣಿನ ರಸ 1 ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಓಕೆ 1 ಸ್ಪೂನ್. ಇಷ್ಟು ಹಾಕಿ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ. ಚೆನ್ನಾಗಿ ಇಟ್ಕೊಳ್ಳಿ ಅಂತನಾ? ಹುಳಿ ಮತ್ತೆ ಹಾಕಿರೋ ಉದ್ದೇಶನೇ ಅದಲ್ಲ ಫಸ್ಟ್. ಸ್ವಲ್ಪ ಉಪ್ಪು ಮತ್ತೆ ಪೆಪ್ಪರ್ ಪೌಡರ್. ಇದು ಫಸ್ಟ್ ಮ್ಯಾರಿನೇಷನ್. ಎಷ್ಟು ನಿಮಿಷ ನೆನೆಬೇಕಾಗುತ್ತೆ? ಇದೊಂದು 15 ನಿಮಿಷ. ಆಯ್ತು. ಈಗ ಹಸಿಮೆಣಸಿನಕಾಯಿ ಹಾಕೊಂತ ಇದೀನಿ. ಎಷ್ಟು ಖಾರಕ್ಕೆ ಹಾಕ್ಕೊಳ್ತೀರಾ? ಎಷ್ಟು ಬೇಕು ಅಷ್ಟು, 4-5 ಅಷ್ಟೇ. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅರ್ಧಂಬರ್ಧ ರುಬ್ಕೋಬೇಕು ಇದನ್ನ. ಅರ್ಧಂಬರ್ಧ ರುಬ್ಬಿದ್ರೆ ಸಾಕು. ಓಕೆ, ಇವಾಗ ಇದು ಮೊಸರೆಲ್ಲ ಚೀಸ್ ತಗೊಂಡಿದ್ದೀನಿ ಅಂತ ಹೇಳಿದೆ. ಹೌದು. ಅದನ್ನ ಚೆನ್ನಾಗಿ ಕೈಯಲ್ಲಿ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು. ಮೊಸರೆಲ್ಲಾ ಚೀಸ್ ಅಂದ್ರೆ ಏನು? ಪಿಜ್ಜಾ ಚೀಸ್ ಮತ್ತೆ ಫ್ರೆಶ್ ಕ್ರೀಮ್, ಇಲ್ಲಾಂದ್ರೆ ಚೀಸ್ ಹಾಗಾಗಿ ಇರುತ್ತೆ. Okay. ಅದರಿಂದ ಚೆನ್ನಾಗಿ ಓಹ್, ಕಲ್ಸ್ಕೋಬೇಕಾಗುತ್ತೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇವಾಗ ಇದಕ್ಕೆ ಚಿಕನ್ ಪೀಸಸ್ ನ ಆಡ್ ಮಾಡ್ಕೊಳ್ಳೋಣ. ಆಡ್ ಮಾಡ್ತೀರಾ? ಇವಾಗ ಇದು ನೆನೆಸಿ ಇಡಬೇಕಾಗುತ್ತೆ. ಇದನ್ನ ಸ್ವಲ್ಪ ಹೊತ್ತು, ಇದೊಂದು 20 ನಿಮಿಷ, ಎಷ್ಟೊತ್ತು ನೆನೆಸ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಚೆನ್ನಾಗಿರುತ್ತೆ. ಹೇಳ್ತೀನಿ.
ಇಲ್ಲಿ ನಮ್ಗೆ ಟೈಮ್ ಕಡಿಮೆ ಇರೋದ್ರಿಂದ ಆ ರೀತಿ ತೋರಿಸ್ತೀನಿ. ಓಕೆ. ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಪೇಸ್ಟ್ ಏನ್ ಮಾಡಿದ್ದೀನಿ ಅದು. ಇದು ಕಸೂರಿ ಮೇಥಿನ ಹುರಿದು ಪುಡಿ ಮಾಡಿದ್ದೀನಿ. ತುಂಬಾ ಸಖತ್ತಾಗಿ ಬಂದಿದೆ, ಬರುತ್ತೆ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಸ್ವಲ್ಪ ಬಟರ್ ಹಾಕಿ ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಬ್ಯಾಂಬೂ ಸ್ಟಿಕ್ಸ್ ತಗೊಂಡಿದ್ದೀನಿ. ತೋರಿಸಿ. ಇಲ್ಲಿವರೆಗೂ ತುಂಬಾ ಕಬಾಬ್ಗಳನ್ನ ತೋರಿಸಿದಾಗೆಲ್ಲ ಹೇಳಿದೀನಿ ಮೊದ್ಲೇ, ನಾನು ಈಗ ಒಂದ್ಸತಿ ಹೇಳ್ತೀನಿ. ಹೇಳ್ತಾನೆ ಇರ್ಬೇಕು ನೀವು. ನೀರಲ್ಲಿ ಹಾಕಿ ನೆನ್ಸಿಡಿ ಮಾಡಕ್ಕಿನ ಮುಂಚೆ. ಬರ್ನ್ ಆಗಲ್ಲ, ಅದು ಸುಡೋದಿಲ್ಲ. ಓಕೆ, ವೆರಿ ಗುಡ್. ಇದಿಲ್ಲ ಅಂದ್ರೂ ಕಬಾಬ್ನ ಹಾಗೆ ಡೈರೆಕ್ಟ್ ಆಗಿ ಪ್ಯಾನ್ ಅಲ್ಲಿ ಹಾಕೊಂಡ್ ಮಾಡಿ. ಅದು ಚೆನ್ನಾಗಿ ಅದ್ರಲ್ಲಿ ಇರೋಂತಹದ್ದು ಮೇನ್ ಗುಣ ಏನಂತ ಹೇಳಿದ್ರೆ ಅದನ್ನ ಚೆನ್ನಾಗಿ ಜಾಸ್ತಿ ಹೊತ್ತು ನೆನೆಸಿ ಇಟ್ಟಷ್ಟು ಚೆನ್ನಾಗಿ ಬರುತ್ತೆ. ಯೂಶಲಿ ನೀವು ಯಾವ್ದೇ ಕಬಾಬ್ ದೊಡ್ಡ ದೊಡ್ಡ ಕಾರ್ನಲ್ಲಿ ಹೋಯ್ತು ಅಂದ್ರೆ ಅದು ನಾವು ದೊಡ್ಡ ದೊಡ್ಡ ಅಲ್ಯೂಮಿನಿಯಂ ತಟ್ಟೆನಲ್ಲಿ ಹಾಕಿ ನೆನೆಸ್ಬಿಟ್ಟಿರ್ತಾರೆ ಬೆಳಗ್ಗೆನೆ. ಸ್ವಲ್ಪ ಬೇಯ್ತಲ್ಲ ನಿಧಾನ ಅಂದ್ರೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಸಾಫ್ಟ್ ಆಗಿ ಹಾಗೆ ಮೆಲ್ಟ್ ಆಗ್ಬೇಕು ಅಂತಾನೆ ಮಲೈ ಕಬಾಬ್ ಅಂದ್ರೆ ಅದೇ, ಅದರಿಂದನೇ ಅದನ್ನ ಮಲೈ ಕಬಾಬ್ ಅಂತ. ವೆರಿ ಗುಡ್. ಅಂತೂ ಹೊಸ ವರ್ಷದಲ್ಲಿ ಹೊಸ ಹೊಸ ರುಚಿಗಳನ್ನ ತೋರಿಸ್ತಾ ಇದೀವಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆದ್ರೆ ಎಲ್ಲೋ ನಮಗೂ ಸಹ ಇಷ್ಟ ಆದಾಗೆ ಆಗಿದೆ. ಮುರಳಿ ಅವರೇ ಆಗಿದ್ಯಾ? ತೆಗಿರಿ ತೆಗಿರಿ ತೆಗಿರಿ. ವೆರಿ ಗುಡ್. ಅದ್ಭುತ ಅದ್ಭುತ ರೀ. ಸಖತ್ ಕಲರ್ ಇದೆ ರೀ, ನೋಡ್ತಾ ಇದ್ರೆ. ಯಾವ ರೀತಿ ಮಾಡಿದ್ರು ಸುಚಿತ್ರಾ ಅವರು ಹೊಸ ವರ್ಷದ ಮೊದಲನೇ ದಿನ ಇದನ್ನ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮಲೈ ಕಬಾಬ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ನಿಂಬೆ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 15 ನಿಮಿಷ ನೆನೆಯಲು ಬಿಡಿ. ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡಿ. ಒಂದು ಬೌಲ್ಗೆ ಮೊಜರೆಲ್ಲಾ ಚೀಸ್, ಫ್ರೆಶ್ ಕ್ರೀಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೆನೆಸಿದ ಚಿಕನ್, ರುಬ್ಬಿಕೊಂಡ ಹಸಿಮೆಣಸಿನಕಾಯಿ ಮಿಶ್ರಣ, ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಕಲಸಿ ಮತ್ತೆ 20 ನಿಮಿಷ ನೆನೆಸಿ. ಆಮೇಲೆ ಸ್ಟಿಕ್ ನಲ್ಲಿ ಚುಚ್ಚಿ ಕಾದ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿ. ಈಗ ಮಲೈ ಕಬಾಬ್ ರೆಡಿ ಟು ಟೇಸ್ಟ್. ಹೀಗೆ ಸಾಫ್ಟ್ ಆಗಿದ್ಯಾ? ಮಲೈ ಕಬಾಬ್ ಅಂದ್ರೆ ಮಲೈ ತರ ಸಾಫ್ಟ್ ಆಗಿ. ಅಯ್ಯೋ, ಇಷ್ಟೊಂದು ಮೆಂದಿರುತ್ತೆ ಅನ್ಕೊಂಡಿರಲಿಲ್ಲ. ಓಕೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ, ಸಕ್ಕದಾಗಿದೆ. ಅನ್ಕೊಂಡೆ ಒಳಗೆ ಬೆಂದಿರುತ್ತೋ ಸ್ವಲ್ಪ ಡೌಟ್ ಇತ್ತು ಸುಚಿತ್ರಾ ಮಾಡ್ಬೇಕಂದ್ರೆ. ಬಾರಿಟ್ಟ ತಕ್ಷಣ ಕರಗೋಗುತ್ತೆ. ಥ್ಯಾಂಕ್ ಯು ಸುಚಿತ್ ಅವರೇ. ಹೊಸ ವರ್ಷಕ್ಕೆ ಒಳ್ಳೆ ಒಂದು ವೆಜ್ಜು, ಒಳ್ಳೆ ನಾನ್ ವೆಜ್ ರೆಸಿಪಿ ತೋರಿಸಿದ್ರ. ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಕಾರ್ಯಕ್ರಮ ಮುಗಿಸ್ಬೇಕು, ಸಮಯ 2 ಗಂಟೆ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಓಕೆ, ಕಾರ್ಯಕ್ರಮ ಮುಗಿಸ್ಬೇಕಾದ್ರೆ ಮುರಳಿಯವರೇ ನಮ್ಮನ್ನ ಕರೀಲಿಲ್ವಲ್ರಿ? ನಾವು ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತೀವ್ರಿ, ನಮ್ನು ಒಂದ್ಸರಿ ಕರೀರಿ. ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಳ್ತೀವಿ. ಏನಾದ್ರು ಡೌಟ್ ಇದ್ರೆ ಫೋನ್ ಮಾಡ್ರಿ, ಇಮಿಡಿಯೇಟ್ ಆಗಿ ಲೈವ್ ಅಲ್ಲಿ ಅಲ್ಲೇ ಉತ್ತರ ಕೊಡ್ತೀವಿ. ಚೆಫ್ಗಳ ಪ್ರಾಬ್ಲಮ್ ಇರ್ಬೋದು, ಯಾಕಂದ್ರೆ ಮೇನ್ ಎಲ್ಲ ಚೆಫ್ದೇ ನೋಡೋದ್ರಿಂದ ಅವ್ರಿಗೆ ನೀವು ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರೆ ಉತ್ತರಗಳನ್ನ ನಿಮಗೆ ಕೊಡ್ತಾರೆ. ದಯವಿಟ್ಟು ನಮ್ಮನ್ನ ಕರೆ ಮಾಡಿ, ಅಥವಾ ನೀವು ಕರೆ ಮಾಡ್ಬೇಕಾದ್ರೆ ನಾವೇನು ಫೋನ್ ನಂಬರ್ ಕೊಡಲ್ಲ, ನಿಮ್ಮ ಫೋನ್ ನಂಬರ್ನ ನಮಗೆ ಕಳಿಸಿದ್ರೆ ನಾವು ನಿಮ್ಗೆ ಫೋನ್ ಮಾಡಿ ಅದಕ್ಕೆ ಲೈವ್ ಅಲ್ಲೇ ನಿಮ್ಗೆ ಆನ್ಸರ್ನ ಕೊಡಿಸ್ತೀವಿ ಸಂಬಂಧಪಟ್ಟ ಚೆಫ್ಗಳ ಕಡೆಯಿಂದ. ಓಕೆ, ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ. ಮತ್ತೊಮ್ಮೆ ಒಗ್ಗರಣೆ ಡಬ್ಬಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯ. ಮತ್ತೆ ಸಿಗ್ತೀನಿ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ